ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಹೆಜ್ಜೆ ಇಡುವಂತಹ ಪುಣ್ಯ ಕ್ಷಣ ಇದು. ಅಷ್ಟೇ ಅಲ್ಲ, ಸಂಕ್ರಾಂತಿ ಹಬ್ಬ ಅಂತಂದರೆ ದೇಶದಾದ್ಯಂತ ಬಹಳ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಲಾಗತ್ತೆ. ಪ್ರಕೃತಿಯ ಜೊತೆಗೆ ಮಾನವ ಹಬ್ಬವನ್ನು ಆಚರಿಸುವಂತಹ ವಿಶೇಷ ದಿನ ಇವತ್ತು. ದೇಶದಾದ್ಯಂತ ಸಂಭ್ರಮ ಇದ್ದೇ ಇದೆ. ಅದರಲ್ಲೂ ಕೂಡ ಬೇರೆ ಬೇರೆ ಹೆಸರುಗಳಿಂದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗತ್ತೆ. ವಿಶೇಷವಾಗಿ ಲೋಹಿರಿ, ಪೊಂಗಲ್, ಭೋಗಿ ಅಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಹೆಸರುಗಳಿಂದ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ. ಹೆಸರು ಬೇರೆ ಅಷ್ಟೇ, ಆಚರಣೆ ಒಂದೇ. ಇದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿಯನ್ನು ಸುಗ್ಗಿ ಹಬ್ಬ ಅಂತ ನಾವೆಲ್ಲರೂ ಕೂಡ ಸಂಭ್ರಮದಿಂದ ಆಚರಿಸ್ತೀವಿ. ಆ ಸಂಭ್ರಮ ಇವತ್ತು ಎಲ್ಲೆಡೆಯೂ ಕೂಡ ಮನೆ ಮಾಡಿದೆ. ಅಷ್ಟೇ ಅಲ್ಲ, ಈ ಹಬ್ಬ ಆಚರಣೆ ಮಾಡೋದರ ಜೊತೆಗೆ ಹಬ್ಬದ ವಿಶೇಷತೆ ಏನು, ಈ ಹಬ್ಬವನ್ನು ಯಾಕಾಗಿ ಆಚರಣೆ ಮಾಡಬೇಕು ಅನ್ನೋದನ್ನು ತಿಳಿಯುವಂತಹ ವಿಶೇಷ ಸಂದರ್ಭ. ಇದರ ಜೊತೆಗೆ ಜ್ಯೋತಿಷ್ಯ, ಕಾಲಚಕ್ರ, ಗ್ರಹಗತಿ ಅಷ್ಟೇ ಅಲ್ಲ, ಮಾನವನ ಜೀವನದಲ್ಲಾಗುವಂತಹ ಬದಲಾವಣೆ ಇದರ ಸಂಕೇತವೂ ಹೌದು ಈ ಹಬ್ಬ. ಅದಕ್ಕಾಗಿಯೇ ಈ ಹಬ್ಬವನ್ನು ಬರೀ ಹಬ್ಬವಾಗಿ ಆಚರಣೆ ಮಾಡಲ್ಲ, ಹಿಂದೂ ಧರ್ಮದಲ್ಲಿ ಇದಕ್ಕೆ ವಿಶೇಷವಾದಂತಹ ಮಹತ್ವ ಇದೆ, ಸ್ಥಾನಮಾನ ಇದೆ. ಹಾಗಾಗಿನೇ ಈ ಮಕರ ಸಂಕ್ರಾಂತಿಯ ಫಲ ಏನು, ಮಾನವನ ಬದುಕಿನಲ್ಲಿ ಯಾವ ರೀತಿಯ ಬದಲಾವಣೆಗಳಾಗತ್ತೆ, ಇದೆಲ್ಲವನ್ನ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ತಿಳಿತಾ ಹೋಗೋಣ. ಅದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳಿದ್ದಾರೆ. ಮೊದಲನೇದಾಗಿ ಜ್ಯೋತಿಷ್ಯ ವಿದ್ವಾಂಸರು, ಅಷ್ಟಮಂಗಲ ತಜ್ಞರು ಆದಂತಹ ವೆಂಕಟ ಕೃಷ್ಣಾಚಾರ್ಯರು ನಮ್ಮ ಜೊತೆ ಇದ್ದಾರೆ. ವೆಂಕಟ ಕೃಷ್ಣಾಚಾರ್ಯರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮಗೆ. ನಿಮಗೂ ಅಷ್ಟೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈಗಾಗಲೇ ನಾನು ಹೇಳಿದೆ, ಸೂರ್ಯ ಪಥ ಬದಲಿಸುವಂತಹ ಒಂದು ಅದ್ಭುತವಾದಂತಹ ಪವಿತ್ರವಾದ ಕ್ಷಣ. ಆ ಕ್ಷಣದಲ್ಲಿ ನಾವಿದ್ದೀವಿ. ಈ ವರ್ಷದ ಮಕರ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು, ಮೊದಲಿಗೆ ನಮ್ಮ ವೀಕ್ಷಕರಿಗೆ ಅದನ್ನು ತಿಳಿಸ್ಕೊಡೋದಾದರೆ? ನಮ್ಮ ಎಲ್ಲ ಸುವರ್ಣವಾಹಿನಿಯ ವೀಕ್ಷಕರಿಗೆ ಮಕರ ಸಂಕ್ರಮಣದ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಧ್ಯೇಯ ಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸುನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಧೃತ ಶಂಖಚಕ್ರ. ಎಲ್ಲರಿಗೂ ಕೂಡ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ವಿಶೇಷವಾಗಿ ನಾವು ನೀವೆಲ್ಲ ಒಳ್ಳೆಯ ಪರ್ವಕಾಲದಲ್ಲಿದ್ದೇವೆ. ಇಂತಹ ಪರ್ವಕಾಲದಲ್ಲಿ ಎಲ್ಲ ಸಜ್ಜನರು ಕೂಡ ತಮ್ಮ ತಮ್ಮ ಸಾಧನೆಯನ್ನು ಮಾಡಿಕೊಳ್ಳುವ ಮಾರ್ಗವನ್ನು ಹುಡುಕಿಕೊಳ್ಳುತ್ತಾ ಇರ್ತಾರೆ. ಯಾವಾಗ ಇಂತಹ ಪರ್ವಕಾಲಗಳು ಎದುರಾಗುತ್ತೆ ಅಂತ ಕಾಯ್ತಾ ಇರ್ತೇವೆ. ಯಾಕೆ ಇದಕ್ಕಿಷ್ಟು ಪ್ರಾಶಸ್ತ್ಯ ಅಂತ ಹೇಳಿದರೆ, ದಕ್ಷಿಣಾಯನವನ್ನು ಕಳೆದುಕೊಂಡು ಉತ್ತರಾಯಣಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ದಕ್ಷಿಣಾಯನ ಅಂತ ಹೇಳಿದರೆ ದೇವತೆಗಳಿಗೆಲ್ಲ ರಾತ್ರಿ, ರಾಕ್ಷಸರಿಗೆಲ್ಲ ಹಗಲು. ಆದ್ದರಿಂದ ದಕ್ಷಿಣಾಯನ ಕಾಲಗಳಲ್ಲಿ ವಿವಾಹಾದಿಗಳಾಗಲಿ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧ ಮಾಡುತ್ತೆ ಮುಹೂರ್ತ ಸಂಹಿತೆ ಇತ್ಯಾದಿ ಗ್ರಂಥಗಳು. ಹಾಗಾದರೆ ಒಳ್ಳೆಯ ಕಾರ್ಯವನ್ನು ನಾವು ಯಾವಾಗ ಮಾಡಬೇಕು ಅಂತ ಹೇಳಿದರೆ, ಉತ್ತರಾಯಣ ಕಾಲದಲ್ಲಿ ಎಲ್ಲ ದೇವತಾ ಕಾರ್ಯಗಳನ್ನು, ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಈ ಕರ್ಕಾಟಕ ರಾಶಿಯಿಂದ ಮಕರ ರಾಶಿಯ ಪರ್ಯಂತ, ಧನುರಾಶಿಯ ಕೊನೆಗೆ ಅಲ್ಲಿಯವರೆಗೆ 6 ರಾಶಿಗಳಲ್ಲಿ ರವಿ ಸಂಚಾರ ಮಾಡುವಂತಹ ಕಾಲವನ್ನು ದಕ್ಷಿಣಾಯನ ಅಂತ ಕರೆದಿದ್ದಾರೆ. ಮಕರ ರಾಶಿಯಿಂದ ಮಿಥುನದ ಕೊನೆಯವರೆಗೆ ಏನು ರವಿ ಸಂಚಾರ ಮಾಡ್ತಾನೆ, 6 ರಾಶಿಗಳಲ್ಲಿ ಏನು ಸಂಚಾರ ಮಾಡ್ತಾನೆ, ಆ ಸಂಚಾರದ ಕಾಲವನ್ನು ಉತ್ತರಾಯಣ ಅಂತ ಕರೀತಾರೆ. ವಸ್ತುತಃ ಸಂಕ್ರಾಂತಿ ಅನ್ನೋದು ಪ್ರತಿ ತಿಂಗಳೂ ಬರುತ್ತೆ. ಅದು ನಮಗೆ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಸಂಕ್ರಾಂತಿ ಅಂದರೆ ಏನು ಅಂತಂದರೆ ಸಮ್ಯಕ್ ಕ್ರಮಣಂ, ಒಳ್ಳೆಯ ರೀತಿಯಲ್ಲಿ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ರವಿ ಸಂಚಾರ ಮಾಡುವಂತಹ ಕಾಲ ಏನಿದೆ ಅದನ್ನು ಸಂಕ್ರಾಂತಿ ಅಂತ ಕರೀತೇವೆ. ಹಾಗಾಗಿ ಪ್ರತಿ ವರ್ಷ ಒಂದು ತಿಂಗಳು ಒಂದು ರಾಶಿಯಲ್ಲಿ ರವಿ ಸಂಚಾರ ಮಾಡ್ತಾನೆ. ಆದರೆ ಈ ಎಲ್ಲ ರಾಶಿಗಳಿಗೂ ಇಲ್ಲದೇ ಇರತಕ್ಕಂತಹ ವಿಶೇಷತೆ, ಮಕರ ರಾಶಿಗೆ ಪ್ರವೇಶ ಮಾಡುವಾಗ, ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವಾಗ ಇದನ್ನು ಒಳ್ಳೆಯ ಸುಗ್ಗಿ ಹಬ್ಬ ಎಂಬುದಾಗಿ ನಾವು ಎಲ್ಲ ಆಚರಣೆ ಮಾಡ್ತೇವೆ. ಕೇವಲ ನಮ್ಮ ಕರ್ನಾಟಕದ ಮಂದಿಯಲ್ಲ, ಇಡೀ ದೇಶವೇ ಇವತ್ತಿನ ದಿವಸ ಸಂಭ್ರಮದಲ್ಲಿ ತೊಡಗಿರುತ್ತೆ. ಆವಾಗಲೇ ನೀವು ಹೇಳಿದ ಹಾಗೆ ಬೇರೆ ಬೇರೆ ಹೆಸರಿನಲ್ಲಿ, ಆಯಿತಾ, ಪೊಂಗಲ್ ಅಂತನೋ ಸುಗ್ಗಿ ಹಬ್ಬ ಅಂತನೋ, ಹೀಗೆ ಬೇರೆ ಬೇರೆ ರೀತಿಯ ಹೆಸರಿನಲ್ಲಿ ಅದಕ್ಕೆ ಮಾನ್ಯತೆಯನ್ನು ಕೊಟ್ಟಿದ್ದೇವೆ. ಯಾಕೆ ಅಂತ ಹೇಳಿದರೆ ಇದೇ ಕಾರಣ.
ದೇವತೆಗಳಿಗೆ ಇದು ಹಗಲು, ನಮಗೆಲ್ಲ ಸಾಧನೆ ಮಾಡಿಕೊಳ್ಳಬೇಕಾಗಿರತಕ್ಕಂತಹ 6 ತಿಂಗಳ ಕಾಲ ವಿಶೇಷವಾದಂತಹ ದೇವತಾ ಆರಾಧನೆಗಳನ್ನು ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ನಮಗೊಂದು ವಿಶೇಷ ದಿನಗಳು ಸಿಗುತ್ತೆ ಅಂತ. ಮನೆಯಲ್ಲಿ ದೊಡ್ಡವರು ಅಪ್ಪ ಇನ್ನು ಎದ್ದಿಲ್ಲ ಅಂತ ಆದರೆ ಮನೆ ಕೆಲಸಗಳು ಯಾವುದು ನಡೆಯೋಲ್ಲ ಅಲ್ವಾ. ಅಪ್ಪ ಎದ್ದ ಅಂತ ಆದರೆ ಮಕ್ಕಳಿಗೆ ಖುಷಿ, ನಾವೇನಾದ್ರು ದುಡ್ಡು ತೊಗೊಳ್ಬೋದು, ಚಾಕ್ಲೇಟ್ ತೊಗೊಳ್ಬೋದು, ಮತ್ತೊಂದು ತೊಗೊಳ್ಬೋದು. ಮತ್ತು ಮನೆಯ ಎಲ್ಲ ಕಾರ್ಯಗಳು ಒಳ್ಳೆ ರೀತಿಯಲ್ಲಿ ನಡೆದುಕೊಂಡು ಹೋಗುತ್ತೆ. ಯಾಕಂತಂದ್ರೆ ಮನೆಯ ಆಧಾರ ಸ್ತಂಭ. ಹಾಗಾಗಿ ಎತ್ತರ ಸಾಕ್ಷಿಣವು ಸೂರ್ಯಚಂದ್ರು ಅಂತ ಹೇಳಿದ ಹಾಗೆ ಎಲ್ಲದಕ್ಕೂ ಸಾಕ್ಷಿಯಾಗಿ ಇವು ನಮಗೆ ದೇವರು ಕಣ್ಣಿಗೆ ಕಾಣುವುದಿಲ್ಲ, ಆದರೆ ಸೂರ್ಯದೇವ ನಮಗೆ ಕಣ್ಣಿಗೆ ಕಾಣಿಸ್ತಾನೆ. ಅಲ್ಲಿ ಹೇಳ್ತಾರೆ ಪ್ರಳಯೋದಯ ಸ್ಥಿತಿ ವಿಭುಹು ಅಂತ ಹೇಳ್ತಾರೆ. ಸೂರ್ಯ ಉದಯ ಆದ ಅಂತಾದರೆ ನಮ್ಮ ಸೃಷ್ಟಿ ಆಯಿತು ಅಂತ ಅರ್ಥ. ಸೂರ್ಯ ಮಧ್ಯಕ್ಕೆ ಬರ್ತಾ ಇದ್ದಾನೆ ಅಂತಾದರೆ ನಮ್ಮ ಎಲ್ಲ ಕಾರುಬಾರುಗಳು ಶುರುವಾಗುತ್ತೆ. ಸೂರ್ಯ ಅಸ್ತ ಆಯಿತು ಅಂತಾದರೆ ಯಾವಾಗ ತಿಂದು ಮಲಗೋಣಪ್ಪ ಅಂತ ಆಲೋಚನೆ ಮಾಡ್ತೇವೆ. ಹಾಗಾಗಿ ನಮ್ಮ ಎಲ್ಲ ಕಾರ್ಯಗಳು ಸೂರ್ಯನಿಂದಾಗಿ ಆಗುವಂತಹದ್ದು. ಅಂದರೆ ಈಗ ತಾವು ಹೇಳಿದ್ರಿ ಈ ಬಾರಿಯ ಮಕರ ಸಂಕ್ರಾಂತಿಯ ವಿಶೇಷತೆ ಇದರ ಜೊತೆಗೆ ಉತ್ತರಾಯಣವನ್ನ ದೇವತೆಯ ಹಗಲು ಅಂತ ಕರೀತಾರೆ. ಅದರ ಹಿನ್ನೆಲೆ ಕೂಡ ನಾವು ತಿಳ್ಕೊಂಡ್ವಿ. ಈಗ ಮಕರ ರಾಶಿಗೆ ಸೂರ್ಯ ಬದಲಾವಣೆ ಆಗೋದ್ರಿಂದಾಗಿ ಮಕರ ರಾಶಿ ಶನಿಯ ಅಧಿಪತಿ ಅಂದ್ರೆ ಶನಿ. ಸೊ ಶನಿ ಮತ್ತು ಸೂರ್ಯನ ಸಂಚಾರದಿಂದಾಗಿ ಏನು ಬದಲಾವಣೆ ಆಗುತ್ತೆ, ಏನು ಸಂದೇಶ ಸಿಗುತ್ತೆ? ಅದು ಪ್ರತಿಯೊಂದು ರಾಶಿಗೆ ಸಂಚಾರ ಮಾಡುವಾಗ ಒಂದೊಂದು ಫಲಗಳನ್ನು ಹೇಳ್ತಾ ಬರ್ತಾರೆ. ಅದು ನಾವು ಗಮನಿಸಬೇಕಾಗಿದ್ದು ಯೋಗಸ್ಥಾನ ಲೋಕಯೋಗಾದ್ಭವಂಚ ತತ್ತತ್ಸರ್ವಂ ತಸ್ಯೋಜ್ಯಂ ದಶಾಯಾಮ್ ಅಂತ ಹೇಳ್ತಾರೆ. ಈಗ ನೀವು ಫಲಗಳ ಬಗ್ಗೆ ಮಾತನಾಡುವುದು ಅಂತಾದಾಗ ನಮಗೆ ಪ್ರತಿಯೊಬ್ಬ ಗ್ರಹನಿಗೂ ವರಾಹ ಮಿಹಿರಾಚಾರ್ಯರು ಯಾವ್ಯಾವ ರಾಶಿಯಲ್ಲಿ ಅವರು ಸಂಚಾರ ಮಾಡ್ತಾರೆ ಅದಕ್ಕೆ ಪ್ರತ್ಯೇಕವಾದಂತಹ ಫಲಗಳನ್ನು ಹೇಳ್ತಾರೆ. ಅದು ಭಾವಫಲ ಬೇರೆ, ರಾಶಿ ಫಲ ಬೇರೆ, ಯೋಗ ಫಲ ಬೇರೆ, ಹೀಗೆ ಅನೇಕ ಫಲಗಳನ್ನು ಹೇಳ್ತಾರೆ. ಆ ಎಲ್ಲ ಫಲಗಳನ್ನು ನಾವು ಮಿಶ್ರ ಮಾಡಿಕೊಳ್ಳಬೇಕು. ಮಿಶ್ರ ಮಾಡಿಕೊಂಡಾಗ ಒಂದು ನಮ್ಮ ಜೀವನದಲ್ಲಿ ಏನು ನಡೀಬಹುದು ಅಂತ ಒಂದು ಅಂದಾಜು ಮಾಡಿಕೊಳ್ಳಬಹುದು. ಈಗ ಒಂದೊಂದು ರಾಶಿಯವರಿಗೆ ಲಗ್ನ ರಾಶಿ ಅಂತ ಇರುತ್ತದೆ. ಮೇಷರಾಶಿಯವರಿಗಾಗುವಾಗ ಅದು 10ನೇ ಮನೆಯಾಗಿ ಬರುತ್ತೆ. ಈ ವೃಷಭ ರಾಶಿಯವರಿಗೆ 9ನೇ ಮನೆಯಾಗಿ ಬರುತ್ತೆ. ಹೀಗೆ ಮನೆಗಳು ವ್ಯತ್ಯಾಸ ಆದಾಗ ಈಗ ಅಮ್ಮ ಅಡುಗೆ ಮನೆಯಲ್ಲಿದ್ದರೆ ಅಡುಗೆ ಮಾಡ್ತಾ ಇದ್ದಾಳೆ ಅಂತ ಅರ್ಥ, ಮನೆ ಬೆಡ್ರೂಮಲ್ಲಿದ್ದರೆ ಮಲಗಿದ್ದಾಳೆ ಅಂತ ಅರ್ಥ. ಹೀಗೆ ಒಂದೊಂದು ಸ್ಥಾನದಲ್ಲಿ ಒಬ್ಬೊಬ್ಬ ಗ್ರಹರು ಬಂದಾಗ ನಮಗೆ ಫಲಗಳು ಅದು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಈಗ ನೀವು ಹೇಳಿದ ಹಾಗೆ ಶನಿ ಅಧಿಪತಿ ಆಗಿರತಕ್ಕಂತಹ ಮಕರ ರಾಶಿಗೆ ಸೂರ್ಯ ಸಂಚಾರ ಮಾಡ್ತಾನೆ ಅಂತಾದಾಗ ಆವಾಗ ಯಾವ್ಯಾವ ರಾಶಿಗಳಿಗೆ ಏನೇನು ಫಲಗಳು ಅಂತ ಪ್ರತ್ಯೇಕವಾಗಿ ನಾವು ವಿಂಗಡಿಸಬಹುದು. ಆದರೆ ಸೂರ್ಯನಿಗಾಗುವಾಗ ಅದು ಶತ್ರು ಕ್ಷೇತ್ರ ಆಗುತ್ತೆ. ಸೂರ್ಯನಿಗೆ ಅದು ಶತ್ರು ಕ್ಷೇತ್ರವಾಗಿದ್ದರಿಂದ ಈಗ ನಮ್ಮ ಶತ್ರುಗಳ ಮನೆಗೆ ನಾವು ಹೋದರೆ ನಮಗೆ ಒಳ್ಳೆ ಹಬ್ಬದ ಊಟ ಏನು ಹಾಕೋಲ್ಲ ಅವರು. ಅದು ಏನು ನೀರು ಕೊಟ್ಟರು ಬೈತಾನೆ ಕೊಟ್ಟಿರ್ತಾರೆ, ದೊಡ್ಡ ವಿಷಯನ. ಆದ್ದರಿಂದ ಈ ಶತ್ರುತ್ವ ಅಂತಕ್ಕಂಥದ್ದು ಯಾವ ಹಂತದಲ್ಲಿದೆ, ಮತ್ತು ಅದರಲ್ಲಿ ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಆ ಡಿಗ್ರಿಯಲ್ಲಿ ಅವನು ಎಷ್ಟು ಡಿಗ್ರಿ ಪ್ರವೇಶ ಮಾಡಿದ ಮೇಲೆ ಶತ್ರುತ್ವ ಪ್ರಾರಂಭ ಆಗುತ್ತೆ. ಈಗ ನಾವು ಒಂದು ಊರಿನಲ್ಲಿ ನಮ್ಮ ಶತ್ರುಗಳಿದ್ದಾರೆ, ಊರಿಗೆ ಪ್ರವೇಶ ಮಾಡ್ಲಿಕ್ಕೆ ಬಿಡೋದಿಲ್ಲ ಅಂತೇನಲ್ಲ, ಊರಿಗೆ ಪ್ರವೇಶ ಮಾಡ್ಬೋದು, ಬೇರೆ ಕಡೆಗೆ ಹೋಗ್ಬೋದು. ಆದರೆ ಅವರ ಮನೆಗೆ ಹೋಗಲಿಕ್ಕೆ ಆಗುವಾಗ ನಮಗೆ ಸಮಸ್ಯೆ ಆಗುತ್ತೆ. ಆದ್ದರಿಂದ ಈ ಸೂರ್ಯನ ಡಿಗ್ರಿ ಮತ್ತೊಂದು ಕಲೆಗಳು ಅದನ್ನೆಲ್ಲ ನೋಡಿಕೊಂಡು ಫಲಾಫಲಗಳನ್ನು ವಿಮರ್ಶೆ ಮಾಡಿಕೊಳ್ಬೇಕು. ಅದರ ಜೊತೆಗೆ ಆ ಸೂರ್ಯನಿಗೆ ಯಾವ್ಯಾವ ಗ್ರಹರ ಯೋಗ ಇದೆ, ಅವರು ಯಾವ ಭಾವದ ಅಧಿಪತಿಗಳಾಗಿದ್ದಾರೆ, ಹಾಗಾದರೆ ಈ ರಾಶಿಯವರಿಗೆ ಏನು ಫಲ, ಈ ರಾಶಿಯವರಿಗೆ ಏನು ಭಾವ ಆಗುತ್ತೆ. ಈಗ ಅವಾಗ ನಾನು ಹೇಳಿದ ಹಾಗೆ ಅಡುಗೆ ಮನೆಯಲ್ಲಿದ್ದಾನ ಅಥವಾ ಮತ್ತೊಂದು ಕಡೆಯಲ್ಲಿದ್ದಾರಾ ಇತ್ಯಾದಿಗಳನ್ನೆಲ್ಲ ಎಷ್ಟನೇ ಭಾವವಾಗುತ್ತೆ ಅನ್ನೋದನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಫಲಾಫಲಗಳ ಚಿಂತನೆಯನ್ನು ನಡೆಸಬೇಕು. ಈ ಫಲಾಫಲಗಳನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತಾ ಹೋಗೋಣ. ಯಾಕಂತಂದರೆ ಯಾವುದೇ ಒಂದು ಸುಸಂದರ್ಭ ಅಂತಂದ್ರೂ ಕೂಡ ಪ್ರತಿಯೊಬ್ಬರ ಮನಸ್ಸಿನಲ್ಲಿರುವಂತಹ ಪ್ರಶ್ನೆ, ನಮ್ಮ ರಾಶಿಯವ್ರಿಗೆ ಏನು ಪ್ರಭಾವ ಇದೆ, ಏನು ಪರಿವರ್ತನೆಗಳಾಗ್ಬಿಡುತ್ತೆ, ಒಳ್ಳೇದಿದೆಯಾ ಅಶುಭ ಇದೆಯಾ ಅನ್ನುವಂಥ ಪ್ರಶ್ನೆ. ಸೊ ಹಾಗಾಗಿ ಮಕರ ಸಂಕ್ರಾಂತಿಯ ಹಿನ್ನೆಲೆಯಲ್ಲಿ ಮುಂದಿನ ಹಂತದಲ್ಲಿ ಈ 12 ರಾಶಿಗಳ ಫಲಾಫಲ ಏನು ಅನ್ನೋದನ್ನು ಕೂಡ ತಿಳಿತಾ ಹೋಗೋಣ. ಇದರ ಜೊತೆಗೆ ಇವತ್ತು ಐತಿಹಾಸಿಕ ದೇವಸ್ಥಾನದಲ್ಲಿ ಗವಿಗಂಗಾಧರೇಶ್ವರನಲ್ಲಿ ಸೂರ್ಯ ಸ್ಪರ್ಶ, ಸೂರ್ಯ ರಶ್ಮಿ ಇರುವಂತಹ ಈ ಸಂದರ್ಭದಲ್ಲಿ ಕಳೆದ ವರ್ಷ ನಾವು ನೋಡಿದ್ವಿ, ಮೋಡ ಮುಸುಕಿದ ವಾತಾವರಣ ಇದ್ದಂತಹ ಹಿನ್ನೆಲೆಯಲ್ಲಿ ನಮ್ಗೆ ಕಾಣಲಿಲ್ಲ ಆ ಒಂದು ಅದ್ಭುತ ಕ್ಷಣ. ಆ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ. ಅದರ ಒಂದು ವಿಶೇಷತೆಯನ್ನ ಈ ಒಂದು ಸಂದರ್ಭದಲ್ಲಿ ತಿಳಿಸ್ತಾ ನಾವು ಮುಂದುವರಿಯೋದಾದ್ರೆ, ಒಂದು ಪ್ರಧಾನವಾಗಿ ಆಗಿನ ಕಾಲದಲ್ಲಿ ದೂರ್ವಾಸರು ಪ್ರತಿಷ್ಠೆ ಮಾಡಿರತಕ್ಕಂತಹ ಸನ್ನಿಧಾನ, ದೂರ್ವಾಸರ ತಪಸ್ಸಿನ ಸ್ಥಳ ಅದು. ಇವತ್ತಿಗೆ ನಮಗೆ ಬಿಲ್ಡಿಂಗ್ಗಳು ಎಲ್ಲ ಕಡೆ ಬಿಲ್ಡಿಂಗ್ ಕಾಣಿಸ್ತಾ ಇದ್ವು, ಅವತ್ತಿನ ದಿವಸ ದೂರ್ವಾಸರ ತಪಸ್ಸಿನ ಸ್ಥಳವಾಗಿತ್ತಾ ಅಂತ ನಂಬೋದಕ್ಕೂ ಸ್ವಲ್ಪ ಸಂದೇಹ ಆಗುತ್ತೆ. ಆ ರೀತಿಯಲ್ಲಿ ನಾವು ಬೆಳೆಸ್ಕೊಂಡ್ಬಿಟ್ಟಿದ್ದೇವೆ ನಾವು ನಮ್ಮನ್ನು. ಆದರೆ ಆ ಒಂದು ಆಗಿನ ಒಂದು ಸೂರ್ಯನ ಒಂದು ದೃಷ್ಟಿ ಅಥವಾ ಸೂರ್ಯನ ಕಿರಣಗಳು ಆ ಲಿಂಗದ ಮೇಲೆ ಬೀಳುತ್ತೆ ಅಂತ ಆದಾಗ ಅದೊಂದು ಪರ್ವಕಾಲ ಅದು. ಮತ್ತು
ಅಲ್ಲಿ ಹೇಳಬೇಕಾದ್ರೆ ಸ್ವಯಂಭೂ ರಜೆ ಅಂತ ಹೇಳ್ತಾರೆ. ರುದ್ರದೇವರಿಂದ ಜ್ಯೋತಿಷದ ರೀತಿಯಲ್ಲಿ ನಾವು ಚಿಂತನೆ ಮಾಡುವುದು ಅಂತಾದರೆ ಈ ರುದ್ರದೇವರಿಗೆ ವಿಶೇಷವಾಗಿ ಈಶ್ವರನಿಂದಾಗಿ ಅಂದರೆ ಸೂರ್ಯನಿಂದಾಗಿ ಈಶ್ವರನನ್ನು ಚಿಂತನೆ ಮಾಡಿ. ಈಗ ಮೇಷದಲ್ಲಿದ್ದಾಗ ಸ್ವಯಂಭೂ ಆಗಿರ್ತಕ್ಕಂತಹ ರುದ್ರದೇವರನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ವೃಶ್ಚಿಕದಲ್ಲಿದ್ದಾಗ ಅಲ್ಲಿ ದೇವತೆಗಳಿಂದ ಪ್ರತಿಷ್ಠೆ ಆಗಿರತಕ್ಕಂತಹ ರುದ್ರದೇವರನ್ನು ಚಿಂತನೆ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಈ ಸೂರ್ಯನ ಕಿರಣಗಳು ಆ ಒಂದು ಲಿಂಗದ ಮೇಲೆ ಬೀಳುತ್ತೆ ಅಂತಾದಾಗ ಅಂತಹ ಪರ್ವಕಾಲದಲ್ಲಿ ಯಾರು ಆ ರುದ್ರದೇವರ ದರ್ಶನವನ್ನು ಮಾಡ್ತಾರೆ, ಯಾರು ಆ ರುದ್ರದೇವರ ಸೇವೆಯನ್ನು ಮಾಡ್ತಾರೆ, ಅವರಿಗೆ ಎಲ್ಲ ವಿಧವಾಗಿರತಕ್ಕಂತಹ ಆತ್ಮ ಚೈತನ್ಯ ಅಂತಕ್ಕಂಥ ಉತ್ಪತ್ತಿಯಾಗುತ್ತೆ. ಮತ್ತು ಪಿತೃಗಳಿಂದಾಗಿ ನಡೆದಿರತಕ್ಕಂತಹ ದೋಷಗಳು ಪರಿಹಾರವಾಗುತ್ತೆ. ಅಥವಾ ನಮ್ಮ ಮೇಲಿರ್ತಕ್ಕಂತಹ ಪಿತೃಗಳ ಬಾಧೆಯಾಗಬಹುದು ಇತ್ಯಾದಿಗಳೂ ಕೂಡ ಪರಿಹಾರವಾಗುತ್ತೆ. ಯಾಕೆ ಅಂತೇಳಿ ಇದು ಪುಣ್ಯಕಾಲ. ಈ ಪುಣ್ಯಕಾಲದಲ್ಲಿ ನಾವು ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಹೇಳುವ ಕೃಷ್ಣನ ಮಾತನ್ನು ನಾವು ನೆನೆಸಿಕೊಳ್ಳಬೇಕು. ಯಾಕೆ ಅಂತಂದರೆ ನಾವು ಪ್ರತಿನಿತ್ಯ ಏನೋ ಒಂದು ಸ್ವಲ್ಪ ದಾನ ಮಾಡಿದರೂ ಫಲ ಇದೆ. ಅದು ಇಂತಹ ಪರ್ವಕಾಲದಲ್ಲಿ, ಇಂತಹ ಪುಣ್ಯಕಾಲದಲ್ಲಿ, ಅದರಲ್ಲಿಯೂ ದುರ್ವಾಸರಿಂದ ಪ್ರತಿಷ್ಠೆಯಾಗಿರತಕ್ಕಂತಹ ಈಶ್ವರನ ಸನ್ನಿಧಾನ, ಈ ಕಿರಣಗಳು ಅವನ ಮೇಲೆ ಬೀಳುತ್ತೆ ಅಂತಾದರೆ ಸಾಕ್ಷಾತ್ತಾಗಿ ದೇವರೇ ಬಂದು ಕೂತ್ಕೊಂಡು ಪೂಜೆಯನ್ನು ಸ್ವೀಕಾರ ಮಾಡ್ತಾನೆ ಅನ್ನುವಂತಹ ಹಿನ್ನೆಲೆ ಇದೆ ಅದಕ್ಕೆ. ಆದ್ದರಿಂದ ಅಂತಹ ವಿಶೇಷವಾಗಿರತಕ್ಕಂತಹ ಸಂದರ್ಭದಲ್ಲಿ ಯಾರು ಆ ರುದ್ರದೇವರ ಆರಾಧನೆಯನ್ನು ಮಾಡ್ತಾರೆ ಅವರಿಗೆ ಭಗವಂತನ ಅನುಗ್ರಹ, ಜೊತೆಗೆ ರವಿಯಿಂದ ಕಾರಕರಾಗಿರತಕ್ಕಂತಹ ಪಿತೃಗಳ ಕಾರಕತ್ರ ಆಗಬಹುದು, ರಾಜಸ್ಥಾನದಲ್ಲಿರ್ತಕ್ಕಂತಹ ರಾಜಕೀಯ ವ್ಯಕ್ತಿಗಳಿಗಾಗಬಹುದು, ಅದೆಲ್ಲವೂ ಕೂಡ ತಾವು ಅಂದ್ಕೊಂಡಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಳ್ಳುವಂತಹ ಸಂದರ್ಭ ಆಗಬಹುದು, ಅಥವಾ ತಾವು ಮಾಡಿರತಕ್ಕಂತಹ ಪಾಪಗಳ ಪರಿಹಾರವಾಗಬಹುದು. ಅದನ್ನೆಲ್ಲವನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಲ್ಪ ಮಾಡಿದರೂ ಸಾಕು, ದೊಡ್ಡ ಪಾಪದ ಮೂಟೆಯನ್ನು ಕಳ್ಕೊಳ್ಬಹುದು. ಅಂದರೆ ರುದ್ರದೇವನ ಅನುಗ್ರಹ ಬೇಕೇ ಬೇಕು ಅಂತ ಈ ಸಂದರ್ಭದಲ್ಲಿ ರುದ್ರದೇವನ ಪೂಜೆ ಪುನಸ್ಕಾರಗಳು ಅತ್ಯವಶ್ಯಕ. ಇದರ ಜೊತೆಗೆ ಈ ಮಕರ ಸಂಕ್ರಾಂತಿಯ ದಿನ ಎಳ್ಳಿಗೆ ವಿಶೇಷವಾದಂತಹ ಸ್ಥಾನ. ಈ ಎಳ್ಳನ್ನು ದಾನ ಮಾಡಬೇಕು ಅಂತಲೂ ಕೂಡ ಇದೆ. ಏನಿದರ ಹಿನ್ನೆಲೆ? ಇನ್ನೂ ಒಂದು ಎಳ್ಳನ್ನು ದಾನ ಮಾಡಬೇಕು. ಹೌದು, ಎಳ್ಳು, ಆಮೇಲೆ ಕಂಬಳಿ, ಕರಿ ಕಂಬಳಿಯನ್ನು ದಾನ ಮಾಡಬೇಕು. ಎಷ್ಟೋ ಜನರಿಗೆ ಗೊತ್ತಿಲ್ಲ ಸ್ನಾನ ಹೇಗೆ ಮಾಡಬೇಕು. ಇವತ್ತಿನ ದಿವಸ ನಾವು ದೀಪಾವಳಿ ದಿವಸ ಎಣ್ಣೆ ಎರೆದುಕೊಂಡು ಚೆನ್ನಾಗಿ ಸ್ನಾನ ಮಾಡ್ತೇವೆ. ಇವತ್ತು ಎಳ್ಳನ್ನು ಚೆನ್ನಾಗಿ ತಿಕ್ಕಿ ಅದರಿಂದ ಸ್ನಾನ ಮಾಡಬೇಕು, ಎಳ್ಳಿಂದ. ಅದರ ಹಿನ್ನೆಲೆ ಏನು? ಅದನ್ನು ಹೇಳಿದಾಗೆ ತಿಲಾ ಹರತಿ ಪಾಪ. ಇದೆಲ್ಲ ಏನು ಗೊತ್ತಾ, ಈ ನಾವು ಮಾಡಿರತಕ್ಕಂತಹ ಪಾಪ, ಅದು ಈ ಜನ್ಮದ್ದಾಗ್ಬೋದು, ಹಿಂದಿನ ಜನ್ಮದ್ದಾಗ್ಬೋದು, ನಮಗೆ ಗೊತ್ತಿಲ್ಲದೇನೆ ಅನೇಕ ಪಾಪ ಕರ್ಮಗಳನ್ನು ನಾವು ಮಾಡ್ತಾ ಇರ್ತೇವೆ. ಅದನ್ನು ಒಪ್ಪಿಕೊಳ್ಳುವಂತಹ ಧೈರ್ಯ ಬೇಕಷ್ಟೇ. ಅದರಿಂದ ಆ ಪಾಪಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಿಕ್ಕೆ ಹಿಂದಿನ ಋಷಿಮುನಿಗಳೆಲ್ಲ ಒಂದು ಮಾಡಿಟ್ಟಿದ್ದಾರೆ. ನೀವು ತಿಲದಾನ ಮಾಡಲಿಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆ ತಿಲವನ್ನು ಚೆನ್ನಾಗಿ ಉಜ್ಜಿದಾಗ ಎಣ್ಣೆ ಏನು ಬರುತ್ತೆ ಅದನ್ನು ತಲೆ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಬೇಕು ಇವತ್ತು ಅಂತ ಹೇಳ್ತಾರೆ. ಅವಾಗೇನಾಗುತ್ತೆ, ನಾವು ಮಾಡಿರತಕ್ಕಂತಹ ಎಲ್ಲ ವಿಧವಾದ ಪಾಪಗಳು ಕೇವಲ ಈ ಸ್ನಾನದಿಂದ, ಯಾವುದೋ ನೀವು ಸಮುದ್ರ ಸ್ನಾನಕ್ಕೋ ನದಿ ಸ್ನಾನಕ್ಕೂ ಹೋಗಬೇಕು ಅಂತ ನಿಯಮ ಇಲ್ಲ. ಮನೆಯಲ್ಲಿಯೇ ಎಳ್ಳಿನ ತಲೆ ಮೇಲೆ ಇಟ್ಟುಕೊಂಡು ಸ್ನಾನ ಮಾಡಿದರೂ ನಿಮ್ಮ ಎಲ್ಲ ಪಾಪ ಪರಿಹಾರವಾಗುತ್ತೆ ಅನ್ನೋ ದೃಷ್ಟಿಯಿಂದ ಹಿಂದಿನವರೇ ಅದನ್ನು ಮಾಡಿಟ್ಟುಬಿಟ್ಟಿದ್ದಾರೆ. ಏನಂತ, ಎಳ್ಳನ್ನು ಹಾಕಿಕೊಂಡು ಸ್ನಾನ ಮಾಡಿ. ಆವಾಗ ಆ ಸ್ನಾನದಿಂದಲೇ ಸಮುದ್ರ ಸ್ನಾನ ಮಾಡಿದಂತಹ ಫಲ ನಿಮಗೆ ಸಿಗುತ್ತೆ. ಸಮುದ್ರ, ಯಾಕಂದರೆ ಈ ಎಲ್ಲ ಪರ್ವಕಾಲಗಳಲ್ಲಿ ಸಮುದ್ರವನ್ನು ಯಾವಾಗಂದರೆ ಆವಾಗ ಹೋಗಿ ಮುಟ್ಟುವ ಹಾಗೆ ಇಲ್ಲ, ಅದಕ್ಕೆ ದೋಷವನ್ನು ಹೇಳ್ತಾರೆ. ಆದರೆ ಈ ಸಂಕ್ರಮಣದ ಕಾಲದಲ್ಲಿ, ಪರ್ವಕಾಲಗಳಲ್ಲಿ ನಾವು ಸಮುದ್ರ ಸ್ನಾನವನ್ನು ಮಾಡಲೇಬೇಕು ಅಂತ ವಿಹಿತ ಇದೆ. ಆದ್ದರಿಂದ ಯಾರು ಇಂತಹ ದಿನಗಳಲ್ಲಿ ಸಮುದ್ರ ಸ್ನಾನವನ್ನು ಮಾಡ್ತಾರೋ ಅವರ 3 ತಲೆಮಾರಿನಲ್ಲಿ ಮಾಡಿರತಕ್ಕಂತಹ ಪಾಪ ಪರಿಹಾರವಾಗುತ್ತೆ. ಅಷ್ಟೇ ಅಲ್ಲದೇನೆ ಪುಣ್ಯ ಪ್ರಾಪ್ತಿಯೂ ಆಗುತ್ತೆ. ಈ ಪಾಪ ಪರಿಹಾರ ಆಗೋದು ಬೇರೆ, ಪುಣ್ಯ ಪ್ರಾಪ್ತಿ ಆಗೋದು ಬೇರೆ. ಈಗ ಹಸಿವಾದಾಗ ನಾವು ಅಡುಗೆ ಮಾಡ್ಕೊಳ್ಳೋದು ಒಂದು ಆಯ್ತಾ, ಅಡುಗೆ ಮಾಡ್ಕೊಳ್ಳೋದು ಅಂದರೆ ಪಾಪ ಪರಿಹಾರ ಮಾಡ್ಕೊಳ್ಳೋದು ಅಂತ, ಊಟ ಮಾಡೋದು ಅಂತಂದರೆ ಪುಣ್ಯ ಪ್ರಾಪ್ತಿ ಅಂತ ಅರ್ಥ. ಹಾಗಾಗಿ ಅವಾಗ ಬರೀ ಅಡುಗೆ ಮಾಡಿಕೊಂಡ್ರೆ ಹೊಟ್ಟೆ ತುಂಬಲ್ಲ, ಊಟ ಮಾಡಿದರೆ ಹೊಟ್ಟೆ ತುಂಬೋದು. ಹಾಗಾಗಿ ಪಾಪ ಪರಿಹಾರವೂ ಆಗಬೇಕು, ಪುಣ್ಯದ ಪ್ರಾಪ್ತಿಯೂ ಆಗಬೇಕು. ಈ ಎರಡು ಇದ್ದಾಗ ಮಾತ್ರ ನಾವು ಮುಂದಿನ ಜೀವನದಲ್ಲಿ ನಾವೇನು ಸಾಧನೆ ಮಾಡಿಕೊಳ್ಬೇಕು ಅಂತಿರ್ತೇವೆ ಅದು ಸಾಧನೆ ಮಾಡಿಕೊಳ್ಳುವಂತಹ ಅವಕಾಶಗಳು ಹೆಚ್ಚಾಗಿ ದೇವರು ಕಲ್ಪಿಸಿ ಕೊಡ್ತಾನೆ. ಹಾಗಾಗಿ ಯಾವಾಗ ನಮಗೆ ಕಲ್ಪಿಸಿ ಕೊಡೋದೇ ಇಲ್ಲ ಆವಾಗ ನಮಗೆ ಏನು ಸಾಧನೆ ಮಾಡಲಿಕ್ಕೆ ಆಗೋಲ್ಲ. ಹಾಗಾಗಿ ಸಾಧನೆ ಮಾಡಬೇಕು ಅಂತಿದ್ದಾಗ ಎಲ್ಲ ಪರ್ವಕಾಲಗಳನ್ನು ನಾವು ಕಾಯ್ತಾ ಕೂತಿರ್ಬೇಕು. ನಾನು ಆಗಲೇ ಹೇಳಿದೆ, ಪುಣ್ಯಕಾಲ, ಪರ್ವಕಾಲ, ಈ ಗ್ರಹಣದ ಸಂದರ್ಭದಲ್ಲೂ ನಾನು ಇದರಲ್ಲಿ ಮಾತನಾಡಿದ್ದಿದೆ.
ಗ್ರಹಣ ಕಾಲ, ಅದು ಪರ್ವಕಾಲ. ಈ ಋಷಿಮುನಿಗಳೆಲ್ಲ ಇಂತಹ ಪರ್ವಕಾಲಗಳನ್ನ ಕಾಯ್ತಾ ಇರ್ತಾರಂತೆ. ಅಂದ್ರೆ ಏನಕ್ಕೆ ಪರ್ವಕಾಲ ಅಂತಂದ್ರೆ ಸಾಧನೆ ಮಾಡೋದಕ್ಕೆ, ಅದಕ್ಕೋಸ್ಕರ ಹೇಳ್ತಾರೆ. ನೀವು ಯಾವಾಗ ಕೇಳಿದ್ರಿ, ಎಳ್ಳು ದಾನ ಮಾಡಿ, ಕಂಬಳಿ ದಾರ ಅಥವಾ ಹೊದಿಗೆ ಕಂಬಳಿ ಹೊದಿಗೆಯನ್ನ ದಾನ ಮಾಡುವಂತಹದ್ದು, ತರಕಾರಿಯನ್ನು ದಾನ ಮಾಡುವಂತಹದ್ದು. ಈಗ ಭೋಗಿ ಅಂದ್ರೆ ಈ ಹೊಸ ಪದಾರ್ಥಗಳು ಬಂದಿರುತ್ತೆ, ಹೊಸ ಅಕ್ಕಿ ಬರುತ್ತೆ. ಈಗ ಹೊಸ ಅಕ್ಕಿ ಬರೋಕ್ಕೆ ಪ್ರಾರಂಭ ಆಗುತ್ತೆ. ಅದಕ್ಕೇನು ಮಾಡ್ತಾರೆ, ಹಾಗೆ ನಾವು ಮಾರಾಟ ಮಾಡುವ ಹಾಗಿಲ್ಲ. ಅದಕ್ಕೇನು ಮಾಡಬೇಕು, ಅದಕ್ಕೇಂತೊಂದು ಪೂಜೆ ಮಾಡಬೇಕು. ಯಾಕೆ ಅಂತಂದರೆ ಅದರಲ್ಲಿ ಒಂದು ದೇವತಾ ಸನ್ನಿಧಾನ ಇರುತ್ತೆ. ಆ ದೇವತಾ ಅನುಗ್ರಹ ಇಲ್ಲದೆ ಹೋದರೆ ನಮಗಿಷ್ಟು ಅಕ್ಕಿ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಅದರಿಂದ ರೈತರು ನೋಡಿ, ನಾವು ಅಂಗಡಿಗೆ ಹೋಗಿ ದುಡ್ಡು ಕೊಡ್ತೇವೆ, ಅಕ್ಕಿ ಕೊಡ್ತೇವೆ, ತೊಗೊಂಬರ್ತೇವೆ, ತಿಂತೇವೆ, ಎಲ್ಲ ಮಾಡ್ತೇವೆ. ಅದು ರೈತ ತಾನು ತನ್ನ ಭೂಮಿಯಿಂದ ಅಕ್ಕಿಯನ್ನು ಕಳಿಸೋದಕ್ಕಿಂತ ಮುಂಚೆ ಅದಕ್ಕೊಂದು ಪ್ರಾರ್ಥನೆ ಮಾಡಿ, ಅದು ಉಳಬೇಕಾದರೂ ಮಾಡ್ತಾನೆ. ಅದು ಧಾನ್ಯ ಬಂದ ಮೇಲೂ ಕೂಡ ಅದನ್ನು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನೆ. ಆ ಕೃತಜ್ಞತೆಯನ್ನು ಸಲ್ಲಿಸುವಂತಹ ಕಾಲ ಈ ಸಂಕ್ರಮಣದ ಕಾಲ. ಹಾಗಾಗಿ ಉತ್ತರಾಯಣ ಅಂತಕ್ಕಂಥದ್ದು ಬಹಳ ಪುಣ್ಯ ಕಾಲ. ನಾವು ನೋಡಿ, ಕೇವಲ ಅಷ್ಟು ಮಾತ್ರ ಅಲ್ಲ, ಹಸುಗಳ ಪೂಜೆಯನ್ನು ಮಾಡ್ತೇವೆ, ಎತ್ತುಗಳನ್ನು ಬೆಂಕಿಯಿಂದ ಹಾಯಿಸುವಂತಹದ್ದು. ಯಾಕೆಂದರೆ ಅವುಗಳಿಗೆ ದೃಷ್ಟಿ ಆಗದೇ ಇರಲಿ ಎನ್ನುವಂತಹ ಕಾರಣದಿಂದ ನಾವು ಬೆಂಕಿಯಿಂದ ಹಾಯಿಸುವಂತಹದ್ದು, ಅವುಗಳಿಗೆ ಪೂಜೆ ಸಲ್ಲಿಸುವಂತಹದ್ದು, ಇದೆಲ್ಲವೂ ಕೂಡ ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಪಡೆದುಕೊಂಡಿದೆ ಈ ಸಂಕ್ರಮಣದ ಕಾಲದಲ್ಲಿ. ಅದೇ ರೀತಿ ನಾವು ಮಾರುಕಟ್ಟೆಯಲ್ಲೂ ಕೂಡ ಗಮನಿಸ್ತೀವಿ, ಕಬ್ಬು, ಕಡಲೆಕಾಯಿ, ಅವರೆಕಾಯಿ ಇದರ ಖರೀದಿ ಜೋರಾಗಿರತ್ತೆ. ಸೊ ಅಂದ್ರೆ ಪ್ರಕೃತಿಯ ಜೊತೆಗೆ ಮಾನವನ ಒಂದು ಬದುಕು ಸಂಭ್ರಮಿಸುವಂತಹ ಸಂದರ್ಭ ಈ ಒಂದು ಉತ್ತರಾಯಣದ ಸಂದರ್ಭ. ಸೊ ಇದು ಹೇಗೆ, ಇದರ ಹಿನ್ನೆಲೆ ಅದನ್ನು ತಿಳಿಸ್ಕೊಡೋದಾದ್ರೆ ಅಂತ. ಅದೇ ಈಗ ಹಿನ್ನೆಲೆ ಅಂತ ಹೇಳಿದ ಈಗೆಲ್ಲ ಹೊಸದಾಗಿರ್ತಕ್ಕಂತಹ ಬರುವುದು. ಇನ್ನು ಇಷ್ಟು ದಿವಸ ನಮಗೆ ಅವರೆಕಾಯಿ ಸಿಗ್ತಾ ಇರಲಿಲ್ಲ, ಈಗ ಅವರೆಕಾಯಿ ಸೀಸನ್ ಅಂತ ಹೇಳ್ತೇವೆ. ಅಂದರೆ ಈ ಸಂಕ್ರಮಣದ ಕಾಲದಲ್ಲಿ ಬರುವಂತಹದ್ದು, ಅದು ಕೂಡ ದೇಹಕ್ಕೆ ಶಕ್ತಿದಾಯಕವಾದಂಥ ಪದಾರ್ಥಗಳು, ಅದನ್ನು ನಾವು ಗಮನಿಸಬೇಕಾಗಿರುವಂಥದ್ದು. ಈ ಅವರೆಕಾಯಿ ಆಗ್ಬೋದು, ತೊಗರಿ ಕಾಳು, ಈಗೆಲ್ಲ ಕಾಳುಗಳ ಕಾಲ. ಈ 4 ತಿಂಗಳ ಕಾಲ ಅಂದರೆ ಚಾತುರ್ಮಾಸ್ಯ ಕಾಲ ಅಂತ ಹೇಳ್ತೇವೆ, ಮಳೆಕಾಲ. ಚಾತುರ್ಮಾಸ್ಯ ಕಾಲದಲ್ಲಿ ಬೀಜ ಬಿತ್ತನೆ ಮಾಡಿದಾಗ ಬಂದಂತಹ ಹೊಸ ಫಸಲುಗಳು ಅದು ದೇಹಕ್ಕೆ ಶಕ್ತಿಯನ್ನು ಉಂಟು ಮಾಡುವಂತಹ ಏನೊಂದು ಬಂದಿರುತ್ತೆ, ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ ತದನಂತರದಲ್ಲಿ ನಾವು ಸ್ವೀಕಾರ ಮಾಡಿದೀವಿ ಅಂತ ಆದರೆ ಮುಂದೆ ಸಾಧನೆ ಮಾಡಲಿಕ್ಕೆ 6 ತಿಂಗಳ ಕಾಲ ನಾವೇನು ದೇವತಾ ಆರಾಧನೆಗಳನ್ನು ಮಾಡಲಿಕ್ಕೋ, ಗೃಹ ಪ್ರವೇಶವೋ, ಮದುವೆ, ಮುಂಜಿ ಮುತ್ತಾದ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಒಂದು ಶಕ್ತಿ ಬೇಕು. ಮತ್ತು ಜೊತೆಗೆ ಭಗವಂತನ ಸಾಧನೆ ಮಾಡಲಿಕ್ಕೆ ದೈಹಿಕವಾದಂತಹ ಶಕ್ತಿಯನ್ನು ಕೂಡ ನಾವು ಪಡೆದುಕೊಳ್ಬೇಕು. ಹಾಗಿದ್ದಾಗ ನಾವು ಸರಿಯಾದ ಪದಾರ್ಥಗಳನ್ನು ತಗೊಳ್ಬೇಕು. ಇವತ್ತು ನಾವು ಸಿಗತಕ್ಕಂತಹ ಜಂಕ್ ಫುಡ್ಗಳನ್ನು ತಿಂತಾ ಹೋದರೆ ನಾವು ಅನಾರೋಗ್ಯದಲ್ಲೇ ಬದುಕಬೇಕಾಗತ್ತೆ. ಇವತ್ತಿಗೆ ನಮಗೆ ಖುಷಿಯಾಗಬಹುದು, ಆದರೆ ಅದು ಪ್ರಕೃತಿಯಿಂದ ಬಂದದ್ದಲ್ಲ, ಅದು ಅಪ್ರಾಕೃತಿಕವಾಗಿರುವಂತಹದ್ದು. ಅದು ಪ್ರಕೃತಿಯಿಂದ ಬರುವಂತಹ ಪದಾರ್ಥಗಳನ್ನು ನಾವು ಸ್ವೀಕಾರ ಮಾಡಿದಾಗ ನಾವು ನಮ್ಮ ಜೀವನದ ಶೈಲಿಯನ್ನು ತುಂಬ ಲಾಂಗ್ ಟರ್ಮಲ್ಲಿ ನಮ್ಮ ದೇಹವನ್ನು ಒಳ್ಳೆ ಸ್ಥಿರತೆಯಿಂದ ಇಟ್ಟುಕೊಳ್ಳುವಂತಹ ಅವಕಾಶಗಳು ಇದೆ ಅನ್ನುವಂತಹದ್ದು ನಮ್ಮ ಪೂರ್ವಜರು ತಿಳಿಸಿಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಈಗ ಪ್ರತಿಯೊಂದು ಹಂತದಲ್ಲೂ ನಾವು ಸೈನ್ಸನ್ನು ಹುಡುಕ್ತಾ ಹೋಗ್ತೇವೆ, ಲಾಜಿಕ್ಕನ್ನು ಹುಡುಕ್ತಾ ಹೋಗ್ತೇವೆ. ಅದಕ್ಕೆ ಯಾಕೆ ಹಾಗೆ, ಇದಕ್ಕೆ ಯಾಕೆ ಹೀಗೆ ಅಂತ. ಇದನ್ನೆಲ್ಲ ಹಿಂದಿನವರೇ ಈ ಸಂದರ್ಭದಲ್ಲಿ ಇಂತಹ ಪದಾರ್ಥಗಳನ್ನು ನೀವು ತಿನ್ನೋದರಿಂದ ನೀವು ಚೆನ್ನಾಗಿರ್ತೀರಿ, ಇಂತಹ ಪದಾರ್ಥಗಳು ಇಂತಹ ಸಂದರ್ಭದಲ್ಲಿ ಬರುತ್ತೆ, ಆದ್ದರಿಂದ ಇಂತಹ ಪದಾರ್ಥಗಳನ್ನು ನಾವು ಸೇವನೆ ಮಾಡಬೇಕು ಅನ್ನುವುದನ್ನು ಹಿಂದಿನವರು ಋಷಿಮುನಿಗಳಾಗಬಹುದು, ನಮ್ಮ ಪೂರ್ವಜರು ಅದನ್ನೆಲ್ಲ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಟ್ಟುಕೊಟ್ಟಿದ್ದಾರೆ. ಆದರೆ ನಾವು ಅದನ್ನು ಮರುಪ್ರಶ್ನೆ ಮಾಡ್ತೇವೆ. ಆ ಪ್ರಶ್ನೆಗೆ ಉತ್ತರ ಸಿಗಲ್ಲ ಅಂತ ಆದಾಗ ನಾವು ಪಕ್ಕಕ್ಕೆ ಸರಿಸ್ತೇವೆ. ಹಾಗಂತೇಳಿ ಉತ್ತರ ಇಲ್ಲ ಅಂತ ಅರ್ಥ ಅಲ್ಲ, ಉತ್ತರ ಗೊತ್ತಿಲ್ಲ ಅಂತ ಅಷ್ಟೇ ಅರ್ಥ. ಅದರಿಂದ ಉತ್ತರವನ್ನು ತಿಳ್ಕೊಂಡ್ವಿ ಅಂತ ಆದರೆ ನಮ್ಮ ಹಿಂದಿನವರು ನಮಗೇನು ಮಾಡಿಕೊಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ. ಅದಕ್ಕೆ ಹೇಳ್ತಾರೆ ಧರ್ಮಶಾಸ್ತ್ರದಲ್ಲಿ ಹೇಳುವಾಗ, ನಾವು ಇದನ್ಯಾಕೆ ಮಾಡಬೇಕು, ಅದನ್ಯಾಕೆ ಮಾಡಬೇಕು ಕೇಳಬೇಡಿ, ನೋ ಕ್ವಶನ್ಸ್, ಓನ್ಲಿ ಡೂ ಇಟ್ ಅಷ್ಟೇ. ನಾವು ಅವ್ರು ಹೇಳಿದ್ದಾರೆ ನಾವು ಮಾಡಬೇಕು. ಯಾಕೆ ಹೇಳಿದ್ದಾರೆ ಅಂತಂದರೆ ಅದಕ್ಕೊಂದು ಕಾರಣ ಇರುತ್ತೆ, ಅದು ನಮಗೆ ಗೊತ್ತಿಲ್ಲ. ಹಾಗಾದರೆ ಅದಕ್ಕೆ ಸರಿ ಇಲ್ಲ ಅಂತ ಅರ್ಥ ಅಲ್ಲ, ನಮಗೆ ಗೊತ್ತಿಲ್ಲ ಅಂತ ಅರ್ಥ. ಆದ್ರಿಂದ ತಿಳಿದುಕೊಳ್ಳುವ ಕೆಲಸ ಇವತ್ತು ನೀವೆಲ್ಲ ಮಾಡ್ತಾ ಇದ್ದೇವೆ. ಅದನ್ನೆಲ್ಲ ಉಪಯೋಗವನ್ನು ನಮ್ಮ ವಾಹಿನಿಯ ವೀಕ್ಷಕರು ಪಡೆದುಕೊಳ್ಬೇಕು. ಎಲ್ಲೆಡೆ ಇವತ್ತು ಸಂಕ್ರಾಂತಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ಸೂರ್ಯ ತನ್ನ ಪಥವನ್ನು ಬದಲಿಸುವಂತಹ ಈ ಸಂದರ್ಭದಲ್ಲಿ ಹಲವಾರು ಪ್ರಶ್ನೆಗಳು ಹಲವರನ್ನ ಕಾಡ್ತಾ ಇರುತ್ತೆ. ಸೊ ಹಾಗಾಗಿ ಈಗ ಕಾಲರ್ಸ್ ಕೂಡ ರೆಡಿ ಇದ್ದಾರೆ, ಅವ್ರನ್ನ ಮಾತನಾಡಿಸೋಣ. ಮೈಸೂರಿನಿಂದ ಮಂಜುನಾಥ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಮಂಜುನಾಥ್ ಅವರೇ. ಮೇಡಮ್ ನಮಸ್ಕಾರ. ನಮಸ್ತೆ. ತಮ್ಮ ಪ್ರಶ್ನೆ ಏನ್ ಸರ್? ಹಬ್ಬ ಹೇಗ್ ಆಚರಿಸ್ತಾ ಇದ್ದೀರಿ? ಹಬ್ಬನ ಆಚರಿಸ್ತಾ ಇದೀವಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ ಮತ್ತು ಗುರುಗಳಿಗೆ. ಧನ್ಯವಾದಗಳು. ತಮಗೂ ಕೂಡ ಧನ್ಯವಾದಗಳು. ಮಗನ ಬಗ್ಗೆ ಕೇಳ್ಬೇಕಿತ್ತು. ಹೇಳಿ. ರಕ್ಷಿತ್ ಕುಮಾರ್ ಅಂದ್ಬಿಟ್ಟು ಸರಿ 4-12-1900 ರಾಶಿ ನಕ್ಷತ್ರ ಹೇಳ್ಬೋದಾ ಮಂಜುನಾಥ್ ಅವರೇ? ಮೇಡಮ್ ರಾಶಿ ನಕ್ಷತ್ರ ಹೇಳ್ತೀರಾ ಮಗಂದು?
ಅವನು ಮಕರ ರಾಶಿ ಶ್ರವಣ ನಕ್ಷತ್ರ ಅಂದ್ಬಿಟ್ಟು ಅವನಿಗೆ ರಾಶಿ ಬಂದಿರೋದು, ರಾಶಿ ನಕ್ಷತ್ರ. ನಾವು ರಕ್ಷಿತ್ ಕುಮಾರ್ ಅಂತ ಕರಿತಾ ಇದೀವಿ ಈಗ. ನಾವು ಕಟ್ಕೊಂಡ್ಬಿಟ್ಟಿದ್ವಿ, ಆತರ ಕಟ್ಕೊಂಡಿದೀವಿ. ಅವನ್ಗೆ 4/12/1997 ಗುರುವಾರ ರಾತ್ರಿ 12 ಗಂಟೆ, 2 ಗಂಟೆ, ಗುರುವಾರ ರಾತ್ರಿ 2 ಗಂಟೆ. ಅವ್ನ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು. ಮದ್ವೆ ಬಗ್ಗೆ? ಮದ್ವೆ ಬಗ್ಗೆ. ಸರಿ, ಮಕರ ರಾಶಿ. ನಮಸ್ಕಾರ ಮಂಜುನಾಥ್ ಅವರು. ಶ್ರವಣ ನಕ್ಷತ್ರ ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಮಗನ ಬಗ್ಗೆ ತಾವು ಕೇಳಬೇಕು ಅಂತಿದ್ದೀರಿ. ಅದು ಮದುವೆಯ ಬಗ್ಗೆ. ಈ ಸಂಕ್ರಮಣದ ಕಾಲ ನಿಮಗೆ ಒಳ್ಳೆಯದೇ ತಂದುಕೊಡುತ್ತೆ. ಸಂಕ್ರಮಣದ ಸುಗ್ಗಿ ಕಾಲವೇ ನಿಮಗೆ. ಕಾರಣ ಶ್ರವಣ ನಕ್ಷತ್ರ ಮಕರ ರಾಶಿಗೆ ಈ ಸಂಕ್ರಮಣದ ನಂತರಕಾಲ ಅಂದರೆ ನಮಗೆ ಒಂದು ಏಪ್ರಿಲ್ ಮೇ ನಂತರ ಕಾಲದಲ್ಲಿ ವಿವಾಹದ ಅನುಕೂಲಗಳೆಲ್ಲ ಆಗುವ ಸಾಧ್ಯತೆ ಇದೆ. ಈಗ ಪ್ರೆಸೆಂಟು ಗುರು ಅನುಕೂಲವಾಗಿ ಇಲ್ಲದೇ ಇರೋದರಿಂದ, ಗುರು ಬಲ ಇಲ್ಲದೇ ಇರೋದರಿಂದ ಸ್ವಲ್ಪ ತೊಂದರೆಗಳಿದೆ ವಿವಾಹದ ವಿಷಯದಲ್ಲಿ ಮತ್ತು ಹಣಕಾಸಿನ ವಿಷಯದಲ್ಲಿ. ಈ ಮೇ ನಂತರ ಕಾಲದಲ್ಲಿ ಗುರು ಸಪ್ತಮಕ್ಕೆ ಬರುವ ಕಾರಣ ವಿವಾಹದ ವಿಷಯದಲ್ಲಿ ನಿಮಗೆ ಮಗನಿಗೆ ಅನುಕೂಲ ಆಗುತ್ತೆ. ನೀವು ವಿಶೇಷವಾಗಿ ಮೈಸೂರಿನಲ್ಲೇ ಇರೋದರಿಂದ ಚಾಮುಂಡಿಯ ದರ್ಶನ, ಚಾಮುಂಡಿಯ ವಿಶೇಷವಾದ ಆರಾಧನೆಯನ್ನು ತಾವು ಮಾಡ್ತಾ ಬನ್ನಿ, ಖಂಡಿತ ಅನುಕೂಲ ಆಗುತ್ತೆ. ಸರಿ, ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಬಳ್ಳಾರಿಯಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ರಾಘವೇಂದ್ರ ಅವರೇ. ನಮಸ್ತೆ ಮೇಡಮ್. ಸುಗ್ಗಿ ಹಬ್ಬದ ಶುಭಾಶಯಗಳು. ನಿಮಗೂ ಶುಭಾಶಯಗಳು ಮೇಡಮ್. ಧನ್ಯವಾದಗಳು. ಹೇಗೆ ಹಬ್ಬ ಗ್ರ್ಯಾಂಡಾ? ಮೇಡಮ್ ಅವರೇ. ಹೌದಾ, ಸರಿ. ಸಾಧಾರಣ ಮೇಡಮ್ ಅವರೇ. ಸರಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು ರಾಘವೇಂದ್ರ ಅವರೇ? ನಮ್ ಬಗ್ಗೆನೆ ಮೇಡಮ್. ತಮ್ಮ ಬಗ್ಗೆನೆ. ಏನ್ ಕೇಳಬೇಕಾಗಿತ್ತು? ಜಾಬ್ ಬಗ್ಗೆ ಕೇಳ್ಬೇಕಿತ್ತು ಮೇಡಮ್. ಜಾಬ್ ಬಗ್ಗೆ. ತಮ್ಮ ರಾಶಿ ನಕ್ಷತ್ರ ಹೇಳ್ಬೋದಾ? ಮಿಥುನ ರಾಶಿ, ಆರಿದ್ರ ನಕ್ಷತ್ರ, 4ನೇ ಪಾದ ಮೇಡಮ್. ಸರಿ ಸರಿ, ಉದ್ಯೋಗದ ಬಗ್ಗೆ ತಮ್ಮ ಪ್ರಶ್ನೆ ಇದೆ. ಹ್ಞೂ ಮೇಡಮ್. ಸರಿ, ಆಚಾರ್ಯ ಹೇಳ್ತಾರೆ. ರಾಘವೇಂದ್ರ ಅವರು ಆರ್ದ್ರ ನಕ್ಷತ್ರ ಮಿಥುನ. ನಮಸ್ಕಾರ. ಆರ್ದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಹುಟ್ಟಿದ್ದೀರಿ. ಒಳ್ಳೆಯ ಈ ಗುರು ಲಗ್ನದಲ್ಲಿ ಮಿಥುನ ರಾಶಿಯಲ್ಲಿ ಇರೋದರಿಂದಾಗಿ ಕೆಲವು ದುಃಖಗಳು ಈ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೆಲಸಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೆಲವು ದುಃಖಗಳನ್ನು ತಾವು ಈ ಸಂದರ್ಭಗಳಲ್ಲಿ ಅನುಭವಿಸಿದ್ದೀರಿ. ಈ ಸಂಕ್ರಮಣದ ಏನು ಸಂಕ್ರಾಂತಿ ಆಗ್ತಾ ಇದೆ ಅಂದರೆ ರವಿ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಸಂದರ್ಭದಲ್ಲಿಯೂ ತುಂಬ ಸ್ವಲ್ಪ ಹುಷಾರಾಗಿ ಇರಬೇಕು. ಅದು ಆರೋಗ್ಯಪರವಾಗಿ ಮತ್ತು ಈ ಹಣಕಾಸಿನ ವಿಷಯದಲ್ಲಿಯೂ ಕೂಡ ಅದು ಸಾಲ ತಗೊಳ್ಳೋದಾಗ್ಬೋದು, ಸಾಲ ಕೊಡುವಂಥದ್ದಾಗ್ಬೋದು. ಇದರಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಿ. ನೀವು ಪ್ರಧಾನವಾಗಿ ಕೆಲಸಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಹೇಳ್ತಾ ಇದ್ದೀರಿ. ಅದಕ್ಕೆ ನಿಮಗೆ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ನಿಮಗೆ ಏನು ಕೆಲಸಗಳಿದೆ ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ತಾ ಹೋಗಿ ಪ್ರಾಮಾಣಿಕವಾಗಿ. ಅದರಿಂದ ಮುಂದಿನ ಅನುಕೂಲಗಳಾಗತ್ತೆ. ವಿಶೇಷವಾಗಿ ಯಾವುದಾದ್ರೂ ನಿಮ್ಮ ಮನೆಯ ಹತ್ತಿರ ಈಶ್ವರನ ದೇವಸ್ಥಾನ ಇದ್ದರೆ ಈಶ್ವರ ದೇವಸ್ಥಾನಕ್ಕೆ ಹೋಗಿ ರುದ್ರಾಭಿಷೇಕಗಳನ್ನು ಮಾಡಿಸ್ತಾ ಬನ್ನಿ, ನಿಮ್ಮ ಕೆಲಸದಲ್ಲಿ ಅನುಕೂಲ ಆಗುತ್ತೆ. ಸರಿ, ಈಗ ಮುಂದಿನ ಕರೆ ಕೋಲಾರದಿಂದ ಜ್ಯೋತಿಯವರು ಮಾಡಿದ್ದಾರೆ. ನಮಸ್ಕಾರ ಜ್ಯೋತಿಯವರೇ. ನಮಸ್ತೆ ಮೇಡಮ್. ತಮ್ಮ ಪ್ರಶ್ನೆ ಯಾರ ಬಗ್ಗೆ? ಮಗನ ಬಗ್ಗೆ ಕೇಳ್ಬೇಕು. ಮಗನ ಬಗ್ಗೆ. ಮಗನ ರಾಶಿ ನಕ್ಷತ್ರ ಹೇಳಿಮ್ಮ. ತುಲಾ ರಾಶಿ ಚಿತ್ತಾ ನಕ್ಷತ್ರ. ತುಲಾ ರಾಶಿ ಪುಷ್ಯ ನಕ್ಷತ್ರ. ಅಲ್ಲ, ಚಿತ್ತಾ ನಕ್ಷತ್ರ. ಚಿತ್ತಾ ನಕ್ಷತ್ರ. ಓಕೆ, ಏನು ಪ್ರಶ್ನೆ ಮಗನ ಬಗ್ಗೆ? ಮಗನ ಮದುವೆ ಬಗ್ಗೆ ಕೇಳ್ಬೇಕು. ಮಗನ ಮದುವೆ ಬಗ್ಗೆ. ಮಗನ ಹೆಸರೇನಮ್ಮ? ಪ್ರಜ್ವಲ್ ಅಂತ. ಪ್ರಜ್ವಲ್. ಚಿತ್ತಾ ನಕ್ಷತ್ರ, ತುಲಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಪ್ರಜ್ವಲ್. ಇವರಿಗೆ ಈ ಸಂಕ್ರಮಣದ ಫಲಾಫಲಗಳು, ಸಂಕ್ರಮಣದಿಂದಾಗಿ ಏನಾದರೂ ವ್ಯತ್ಯಾಸ ಆಗುತ್ತಾ ಅಥವಾ ವೈವಾಹಿಕ ಜೀವನ ಮುಂದಿನದ್ದು ಹೇಗೆ ಅಂತ. ಒಂದು, ಈ ಆರೂಢ ಅಂದರೆ ಈಗ ತತ್ಕಾಲ ಲಗ್ನದ ಪ್ರಕಾರ ನೋಡುವಾಗ ಕುಜ, ಸಪ್ತಮಾಧಿಪತಿಯಾದ ಕುಜ ತನ್ನ ಉಚ್ಚ ಕ್ಷೇತ್ರಕ್ಕೆ ಇವತ್ತು ಕಾಲಿಡ್ತಾ ಇದ್ದಾನೆ. ಆದ್ದರಿಂದ ಇನ್ನು ಮುಂದೆ ಈ ಸಂಕ್ರಾಂತಿಯ ನಂತರ ಕಾಲದಲ್ಲಿ ಒಳ್ಳೊಳ್ಳೆ ಸಂಬಂಧಗಳು ಬರುವುದಕ್ಕೆ ಪ್ರಾರಂಭ ಆಗುತ್ತೆ. ಇದುವರೆಗೂ ಅಂತಹ ಒಳ್ಳೆಯ ಸಂಬಂಧಗಳು ಬರದೆ ಅಥವಾ ಬಂದಿರೋದು ನಿಮಗಿಷ್ಟ ಆಗದೆ ಹೋಗುವುದು, ಅವರಿಗಿಷ್ಟ ಆಗದೆ ಹೋಗುವಂತಹ ಸಂಬಂಧಗಳೇ ಬಂದಿದೆ. ಇನ್ನು ಮುಂದೆ ಈ ಸಪ್ತಮಾಧಿಪತಿಯಾದ ಕುಜ ಉಚ್ಚ ಕ್ಷೇತ್ರಕ್ಕೆ ಹೋಗುವುದರಿಂದ ತಮಗೆ ಇಷ್ಟ ಆಗುವಂತಹ ಸಂಬಂಧಗಳು ಬರುತ್ತೆ. ವಿಶೇಷವಾಗಿ ಈ ಗ್ರಾಮ ದೇವತೆಯನ್ನು ವಿಶೇಷವಾಗಿ ಆರಾಧನೆ ಮಾಡಿ. ನಿಮ್ಮ ಗ್ರಾಮದಲ್ಲಿ ದೇವಿ ಇರಬೇಕು. ದೇವಿಯ ಆರಾಧನೆಯನ್ನು ನಡೆಸಿ ಅದರ ಜೊತೆಗೆ ನರಸಿಂಹದೇವರ ಪ್ರಾರ್ಥನೆ ಇತ್ಯಾದಿಗಳನ್ನು ನಡೆಸಿ. ಖಂಡಿತ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಿ. ಈಗ ಚಿತ್ರದುರ್ಗದಿಂದ ಸುಜಾತ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸುಜಾತ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಮ್ಮ ಪ್ರಶ್ನೆ? ಮಗಳ ಬಗ್ಗೆ ಮೇಡಮ್. ಮಗಳ ಬಗ್ಗೆ. ಮಗಳ ರಾಶಿ ನಕ್ಷತ್ರ ಹೇಳಿ. ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಪ್ರಶ್ನೆ ಏನು? ಪ್ರಶ್ನೆ ಅವರು ಓದೋದ್ರ ಬಗ್ಗೆ ಮತ್ತೆ ಆರೋಗ್ಯದ ಬಗ್ಗೆ ಕೇಳ್ತೀವಿ.
ಓದು ಮತ್ತು ಆರೋಗ್ಯ ಅಲ್ವಾ ತಮ್ಮ ಪ್ರಶ್ನೆ? ಹೌದು. ಸರಿ ಸರಿ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ. ಮಗಳ ಹೆಸರೇನಮ್ಮ? ಅಮೂಲ್ಯ ಅಂತ ಕರಿತೀವಿ, ಹೆಸರು ಹೇಮಲತಾ ಅಂತ. ಹೇಮಲತಾ. ಏನು ಮಾಡ್ತಾ ಇದ್ದಾರೆ? ಏನು ಓದ್ತಾ ಇದ್ದಾರೆ ಅವರು? ಅವರು ಸೆಕೆಂಡ್ PUC ಮುಗೀತು ಸರ್, ಈಗ ಲಾಂಗ್ ಟರ್ಮ್ ಹೋಗಿದ್ದಾರೆ. ಮುಂದೆ ಓದಿನ ಕಡೆ ಹೆಚ್ಚು ಗಮನ ಕೊಡ್ತಾ ಇಲ್ಲ ಅಂತ ಕಾಣಿಸುತ್ತೆ. ಹೆಚ್ಚು ಕಾನ್ಸಂಟ್ರೇಷನ್ ಮಾಡದೇ ಇರುವಂತಹದ್ದು, ಜೊತೆಗೆ ಸ್ನೇಹಿತರ ಜೊತೆಗೆ ಹೆಚ್ಚಿನ ಒಡನಾಟ ಅಥವಾ ಹೆಚ್ಚಿನ ಸಮಯವನ್ನು ಅಲ್ಲಿಯೇ ಕಳೆಯುತ್ತಾ ಇರುವಂತಹದ್ದು, ಅಥವಾ ಮನಸ್ಸಿದ್ದರೆ ಚೆನ್ನಾಗಿ ಓದ್ಕೊಳ್ತಾರೆ, ಇಲ್ಲಾಂದರೆ ಓದೋದಿಲ್ಲ, ಸ್ವಲ್ಪ ಮೂಡಿ ಅಂತ ಕಾಣಿಸುತ್ತೆ. ಸೊ ಈ ಸಂಕ್ರಮಣದ ಕಾಲದಲ್ಲಿ ನೀವು ಅಕ್ಕಿ ಮತ್ತು ತೊಗರಿ ಕಾಳನ್ನು ಈ ಎರಡನ್ನು ದಾನ ಮಾಡಿ, ಮತ್ತು ಗೋಧಿಯ ನುಚ್ಚು ಅಥವಾ ಗೋಧಿಯಿಂದಲೇ ಹಾಲನ್ನು ತೆಗೆದು ಆ ಹಾಲಿನಿಂದ ಪಾಯಸ ಇತ್ಯಾದಿಗಳನ್ನು ಏನಾದರೂ ಮಾಡಿ ಮಗಳಿಗೆ ತಿನ್ನಿಸಿ, ಅದರಿಂದ ಒಂದು ಬುದ್ಧಿಶಕ್ತಿಯೂ ಹೆಚ್ಚಾಗುತ್ತೆ, ಕಾನ್ಸಂಟ್ರೇಷನ್ನು ಜಾಸ್ತಿ ಆಗುತ್ತೆ. ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಅಂತ ಹೇಳಿದ್ದರಿಂದಾಗಿ ಸೂರ್ಯನ ಆರಾಧನೆ ಇತ್ಯಾದಿಗಳನ್ನು ಮಾಡುವುದರಿಂದಲೂ ಕೂಡ ಅವರ ಆರೋಗ್ಯವೂ ಒಳ್ಳೆಯದಾಗುತ್ತೆ ಮತ್ತು ಕಾನ್ಸಂಟ್ರೇಷನ್ ಜಾಸ್ತಿಯಾಗಿ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುತ್ತೆ. ಈ ಹೇಳಿದ ಪರಿಹಾರಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತಮ್ಮ. ಸರಿ, ಇನ್ನು ದಾವಣಗೆರೆಯಿಂದ ಬಸವರಾಜಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಬಸವರಾಜಪ್ಪ ಅವರೇ. ನಮಸ್ಕಾರ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಿತ್ತು ಸರ್ ತಮ್ಮ ಪ್ರಶ್ನೆ? ನಮ್ಮ ಬಗ್ಗೆನೇ ಕೇಳಕ್ಕಾಯ್ತು. ಬಸವರಾಜಪ್ಪ, ಧನುಸು ರಾಶಿ. ಧನುಷರ ನಕ್ಷತ್ರ ಇನ್ನೇನು ಮೂಲ ನಕ್ಷತ್ರ ಬರ್ತೈತಿ. ಸರಿ, ಏನು ಪ್ರಶ್ನೆ ತಮ್ಮ ಬಗ್ಗೆ? ಮುಂದಿನ ಭವಿಷ್ಯ ಹೇಗಿದೆ ಅಂತ. ಸರಿ. ಮೂಲ ನಕ್ಷತ್ರ ಧನುರಾಶಿ ಬಸವರಾಜ್ ಅವರು, ನಿಮ್ಮ ಈ ಬಿಸ್ನೆಸ್ಸಿನಲ್ಲಿ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗಿರುವಂತಹದ್ದು. ಈ ಸಂಕ್ರಮಣದ ಕಾಲ, ಈ 2 ತಿಂಗಳ ಕಾಲ ಸ್ವಲ್ಪ ಹುಷಾರಾಗಿರಿ. ಯಾರನ್ನೂ ಹೆಚ್ಚು ನಂಬಬೇಡಿ. ನಂಬಿದರೆ ನಂಬಿದವರಿಂದಲೇ ಮೋಸಕ್ಕೆ ಒಳಗಾಗುವ ಸಾಧ್ಯತೆ ಇದೆ. ಆದರೆ ಗುರುಬಲ ಚೆನ್ನಾಗಿದೆ. ನಿಮ್ಮ ಕುಲದೇವರ ವಿಶೇಷವಾದ ಪ್ರಾರ್ಥನೆಯನ್ನು ಮಾಡಿ, ಅದರ ಜೊತೆಗೆ ಈ ನಾಗದೇವರ ಪ್ರಾರ್ಥನೆ, ನಾಗನ ಆರಾಧನೆಯನ್ನು ಮಾಡ್ತಾ ಬನ್ನಿ. ಮುಂದಿನ ಜೀವನದಲ್ಲಿ ಹಣಕಾಸಿನ ತೊಂದರೆ ಆಗದೆ ಭಗವಂತನ ವಿಶೇಷವಾದ ಅನುಗ್ರಹ ನಿಮ್ಮ ಮೇಲೆ ಆಗುತ್ತೆ. ಸರಿ, ಈಗ ಬೆಂಗಳೂರಿನಿಂದ ಗೋಪಾಲ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಗೋಪಾಲ್ ಅವರೇ. ನಮಸ್ಕಾರಮ್ಮ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗೋಪಾಲ್ ಅವರು. ಗೋಪಾಲ್ ಅವರೇ, ಹಬ್ಬ ಜೋರಾ? ಜೋರು ನಮ್ಮ ನಡೀತಾ ಇದೆ ಮೇಡಮ್. ಈಗ ಶುರು ಮಾಡಿದ್ದೀವಿ, ಸಾಯಂಕಾಲ ಬರುವುದು. ಇದು ಸಂಕ್ರಾಂತಿ ಸಂಭ್ರಮ ಅಂತ ಹೇಳ್ಬಿಟ್ಟು ಒಂದು ಕವನ ಬರ್ತಿದ್ದೀನಿ. ಓ, ಕವನ ಬರ್ದಿದ್ದೀರಾ? ಹೌದು ಹೌದು. ಓ, ಕವನ ಬರಿತಾ ಇರ್ತಿರ್ತಾವ ಹಾಗಾದ್ರೆ? ಹೌದು. ಹಾಗಾದ್ರೆ ಹೇಳಿ ಅಲ್ಲ, ನಾವು ಕೇಳಿಸ್ಕೊಳ್ತೀವಿ. ಸಂಕ್ರಾಂತಿಯ ಸಂಭ್ರಮ. ಸಂಕ್ರಾಂತಿ, ಇಂದು ಸಂಕ್ರಾಂತಿ, ಸಡಗರದಿ ಮನೆ ಮಂದಿಗೆಲ್ಲ ಆಚರಿಸುವ ಹಬ್ಬ ಸಂಕ್ರಾಂತಿ. ಈ ಶುಭ ದಿನದೇ ಪ್ರತ್ಯಕ್ಷ ದೈವ ಆದಿತ್ಯನು ಬದಲಿಸುವನು ರಥವನು, ಪ್ರವೇಶಿಸುವನು ಮಕರವನು, ಸೃಷ್ಟಿಸುವನು ಉತ್ತರಾಯಣ ಪುಣ್ಯಕಾಲವನು, ರೈತರು ಸಂಭ್ರಮಿಸುವ ಸುಗ್ಗಿಯ ಕಾಲವನು. ಇಂದು ನಮ್ಮ ಹೆಂಗಳೆಯರೆಲ್ಲ ಒಡಗೂಡಿ ಮನೆಗಳ ಸಿಂಗರಿಸುವರು. ಎಲ್ಲ ದೇವರಿಗೂ ನಮಿಸಿ ಬಣ್ಣ ಬಣ್ಣದ ಉಡುಪುಗಳ ಧರಿಸಿ ಪರಸ್ಪರ ಎಳ್ಳು ಬೆಲ್ಲವ ವಿನಿಮಯಿಸಿ ಎಲ್ಲರಿಗೂ ಶುಭ ಕೋರುವರು. ಇದೇ ನಮ್ಮ ನಾಡ ಭವ್ಯ ಪರಂಪರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೂಪರ್, ತಮಗೂ ಕೂಡ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಮಾನ್ಯ, ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಎಸ್, ನೋಡಿ, ನಾಡಿನ ಜನ ತಾವು ಬರೆದಂಥ ಕವನವನ್ನ ಕೇಳಿಸ್ಕೊಂಡ್ರು. ಥ್ಯಾಂಕ್ ಯು. ಈಗ ಬೆಂಗಳೂರಿನಿಂದ ಪವನ್ ಕುಮಾರ್ ಅವರು ಕರೆ ಮಾಡಿದ್ದಾರೆ. ನಮಸ್ತೆ ಪವನ್ ಕುಮಾರ್ ಅವರೇ. ನಮಸ್ಕಾರ. ಪವನ್ ಕುಮಾರ್ ಅವರೇ, ಯಾರ ಬಗ್ಗೆ ತಮ್ಮ ಪ್ರಶ್ನೆ? ನನ್ನ ಬಗ್ಗೆ ಕೇಳ್ಬೇಕಂತಿದ್ದೀನಿ. ನಂದು ಕುಂಭರಾಶಿ, ಉತ್ತರ ನಕ್ಷತ್ರ. ಏನು ಆಗ್ಬೋದು ಅಂತ. ಏನ್ ಪ್ರಶ್ನೆ ತಮ್ದು? ಅಂದ್ರೆ ನಾನು ರಾಶಿ ಭವಿಷ್ಯ. ಓಕೆ, ತಮ್ಮ ಭವಿಷ್ಯ ಹೇಗಿದೆ ಅನ್ನೋದು ತಿಳ್ಕೋಬೇಕಾಗಿದೆ. ಪವನ್ ಅವರು ಉತ್ತರ ನಕ್ಷತ್ರ ಅಂತ ಆದರೆ ಕುಂಭರಾಶಿ ಬರೋದಿಲ್ಲ. ಉತ್ತರ ನಕ್ಷತ್ರ ಒಂದು ಸಿಂಹ ಬರುತ್ತೆ, ಒಂದು ಕನ್ಯಾ ರಾಶಿ ಬರುತ್ತೆ. ಒಂದು ಸ್ವಲ್ಪ ಕ್ಲಾರಿಫಿಕೇಶನ್ ತಗೊಳ್ಳಿ ಇದು ನೀವು, ಆಯಿತಾ? ಒಂದು ಮೊದಲನೇದಾಗಿ ಯಾಕಂದರೆ ಕುಂಭರಾಶಿಗೆ ಬರುವಂಥ ನಕ್ಷತ್ರಗಳು ಧನಿಷ್ಠ, ಶತಭಿಷ, ಪೂರ್ವಭಾದ್ರ. ಸರ್, ಸಿಂಹರಾಶಿ. ಉತ್ತರ ನಕ್ಷತ್ರ ಸಿಂಹರಾಶಿ. ಉತ್ತರ ನಕ್ಷತ್ರ ಮೊದಲನೇ ಪಾದಕ್ಕೆ ಸಿಂಹರಾಶಿ ಬರುತ್ತೆ. ಸಿಂಹರಾಶಿಗೆ ಆಗುವಾಗ ಈ ಲಗ್ನಾಧಿಪತಿಯಾದ ರವಿ ಶತ್ರುಕ್ಷೇತ್ರಕ್ಕೆ ಹೋಗುವಂತಹ ಕಾಲ, 6ನೇ ಮನೆಗೆ ಹೋಗ್ತಾನೆ. ಅದರಿಂದ ವಿಘ್ನಗಳು ಬರುತ್ತೆ, ನೀವು ಮಾಡುವ ಕೆಲಸಗಳಲ್ಲಿ ವಿಘ್ನಗಳು ಜಾಸ್ತಿ ಬರುತ್ತೆ. ಅದರ ಜೊತೆಗೆ ಈ ಚತುರ್ಥಾಧಿಪತಿ ಆಗಿರತಕ್ಕಂಥ ಕುಜನು ಉಚ್ಚ ಕ್ಷೇತ್ರಕ್ಕೆ ಹೋಗ್ತಾನೆ. ಆದ್ದರಿಂದ ನಿಮ್ಮ ಸ್ನೇಹಿತರಿಂದಾಗಿ ನಿಮಗೆ ಕೆಲವು ಅನುಕೂಲಗಳಾಗುತ್ತೆ. ಅನುಕೂಲಗಳಾಗೋದ್ರಿಂದ ಏನು ಕಷ್ಟ ಬರ್ತಾ ಇರುತ್ತೆ
ಆ ಕಷ್ಟದ ಫಲ ಕಡಿಮೆ ಆಗುತ್ತೆ. ಜೊತೆಗೆ ನರಸಿಂಹದೇವರ ವಿಶೇಷವಾದ ಪ್ರಾರ್ಥನೆ, ನರಸಿಂಹದೇವರ ಆರಾಧನೆ ಅಥವಾ ಈ ಶನೈಶ್ಚರ ಕೃತವಾದಂತಹ ಅಷ್ಟಮದಲ್ಲಿ ಶನಿಯ ಸಂಚಾರವೂ ಇರುವುದರಿಂದ ಶನೈಶ್ಚರನಿಂದಾಗಿ ರಚಿಸಲ್ಪಟ್ಟಿರತಕ್ಕಂತಹ ಒಂದು ನರಸಿಂಹ ಸ್ತೋತ್ರ ಅಂತ ಇದೆ. ಆ ನರಸಿಂಹ ಸ್ತೋತ್ರವನ್ನು ಪ್ರತಿನಿತ್ಯ ಜಪ ಮಾಡ್ತಾ ಬನ್ನಿ, ಒಳ್ಳೆಯದಾಗುತ್ತೆ. ಇವತ್ತಿನ ದಿವಸ ನೀವು ಈ ಗೋಧಿ ಜೊತೆಗೆ ಎಳ್ಳು ಆಮೇಲೆ ತೊಗರಿ ಕಾಳು ಈ ಮೂರನ್ನು ದಾನ ಮಾಡಿ ಅನೇಕ ದೋಷಗಳಿಂದ ಪರಿಹಾರವಾಗುತ್ತೆ. ಮುಂದಿನ ದಿನ ಚೆನ್ನಾಗಿರುತ್ತೆ. ಸರಿ, ಈಗ ಹಾವೇರಿಯಿಂದ ಮಲ್ಲಪ್ಪ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಮಲ್ಲಪ್ಪ ಅವರೇ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಮಗನ ರಾಶಿ ನಕ್ಷತ್ರ ಹೇಳ್ಬೋದಾ? ಕುಂಭರಾಶಿ, ಪೂರ್ವ ಭಾದ್ರಪದ ನಕ್ಷತ್ರ. ಪ್ರಶ್ನೆ ಏನು? ಅವನು ಈಗ ಸೆಕೆಂಡ್ PU ಇದ್ದಾನೆ. ಮುಂದೆ ಅವನು ನೀಟ್ ಎಕ್ಸಾಮ್ ಮಾಡ್ಬೇಕಂತ ಮಾಡಿದ್ದಾನ್ರಿ. ಆ ನೀಟ್ ಎಕ್ಸಾಮ್ಗೆ ಅದು ಒಂದು ಮುಂದಿನ ಭವಿಷ್ಯ. ಸರಿ, ಶಿಕ್ಷಣದ ಬಗ್ಗೆ ತಮ್ಮ ಪ್ರಶ್ನೆ ಇದೆ. ಮಲ್ಲಪ್ಪ ಅವರು ನಮಸ್ಕಾರ. ನಮಸ್ಕಾರ. ಹಬ್ಬದ ಶುಭಾಶಯಗಳು. ತಮಗೂ ಶುಭಾಶಯ. ಮಗನ ಹೆಸರೇನು? ಬಸವರಾಜ ಅಂತಂದಿದ್ದು. ಬಸವರಾಜ್. ಪೂರ್ವಭಾದ ನಕ್ಷತ್ರ, ಕುಂಭರಾಶಿ ಅಂತ ತಿಳಿಸಿದ್ದೀರಿ. ಅದರ ಪ್ರಕಾರ ನೀಟ್ ಎಕ್ಸಾಮಿಗೆ ಸ್ವಲ್ಪ ಹೆಚ್ಚಿನ ಶ್ರಮ ಬೇಕಾಗುತ್ತೆ. ಈಗ ಅವ್ರು ಪಡ್ತಾ ಇರುವಂಥ ಶ್ರಮ ಸಾಕಾಗೋಲ್ಲ. ಇನ್ನು ಹೆಚ್ಚಿನ ಕಾನ್ಸಂಟ್ರೇಷನ್ನಿಂದ ಅದಕ್ಕೆ ತಯಾರಿಯನ್ನು ನಡೆಸಿಕೊಳ್ಳಿರಿ. ಗುರುಗಳ ದೇವತಾನುಗ್ರಹ ತುಂಬ ಚೆನ್ನಾಗಿದೆ, ಆದರೆ ಪ್ರಯತ್ನ ಸ್ವಲ್ಪ ಕಡಿಮೆ ಇದೆ. ಪ್ರಯತ್ನ ಮಾಡಲಿ. ಆ ಪ್ರಯತ್ನದ ಜೊತೆಗೆ ಇವತ್ತಿನ ದಿವಸ ಯಾರಿಗಾದರೂ ಒಂದು ಪುಸ್ತಕ ಮತ್ತು ಪೆನ್ನನ್ನು ದಾನ ಮಾಡಲಿ. ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ಪುಸ್ತಕ, ಪೆನ್ನು ಮತ್ತು ಕರಿ ಎಳ್ಳು ಇಷ್ಟನ್ನು ದಾನ ಮಾಡಲಿ. ಮುಂದಿನ ಏನೊಂದು ಎಕ್ಸಾಮ್ ಬರಲಿಕ್ಕಿದೆ, ಮುಂದಿನ ಏನು ವಿದ್ಯಾಭ್ಯಾಸ ಇದೆ, ಅದಕ್ಕೆ ಅವರಿಗೆ ಪೂರಕವಾಗಿ ಭಗವಂತನ ಅನುಗ್ರಹ ಆಗಿ ಮುಂದಿನ ದಿನಗಳು ತುಂಬ ಚೆನ್ನಾಗಿರುತ್ತೆ. ಸರಿ, ವೆಂಕಟಕೃಷ್ಣ ಆಚಾರ್ಯ ಅವರ, ಈಗ ನಾನು ಆಗಲೇ ಹೇಳಿದೆ ಪ್ರತಿ ಬಾರಿಯೂ ಕೂಡ ಒಂದೊಂದು ಹೆಸರಿರುತ್ತೆ ಅಂತ. ಸಂಕ್ರಾಂತಿ ಪುರುಷನ ಫಲದ ಬಗ್ಗೆಯೂ ಕೂಡ ಮಾತಾಡೋಣ. ಸೊ ಈ ಬಾರಿ ಸಂಕ್ರಾಂತಿ ಪುರುಷನ ಹೆಸರೇನು? ಈ ಸಂದರ್ಭದಲ್ಲಿ ಆ ಸಂಕ್ರಮಣ ಅಂತದ್ದು ಪುರುಷ ಅಥವಾ ಅವನು ಸ್ತ್ರೀ ರೂಪವನ್ನು ಧಾರಣೆ ಮಾಡ್ತಾನೆ. ಅವನು ಹೇಗಿದ್ದಾನೆ ಅಂತ ಹೇಳಿದ್ರೆ ಮಂದಾಕಿನಿ ಅಂತ ಅವನ ಹೆಸರು, ಅವಳ ಹೆಸರು ಮಂದಾಕಿನಿ. ಅವಳು ಹೇಗಿದ್ದಾಳೆ ಅಂದರೆ ಅವಳ ಮುಖ ಯಾವುದು? ದಕ್ಷಿಣ ಮುಖ. ದಕ್ಷಿಣ ಮುಖವಾಗಿ ಪಶ್ಚಿಮ ದಿಕ್ಕಿಗೆ ಅವಳು ಗಮನ ಮಾಡ್ತಾಳೆ, ಪಶ್ಚಿಮ ದಿಕ್ಕಿಗೆ ಹೋಗ್ತಾ ಇದ್ದಾಳೆ. ಮತ್ತು ಅವಳ ದೃಷ್ಟಿ ವಾಯುವ್ಯಕ್ಕೆ ದೃಷ್ಟಿ ಇರುತ್ತೆ. ವಾಹನ ಮಹಿಷ ವಾಹನ, ಮಹಿಷದ ಮೇಲೆ ಕೂತಿರತಕ್ಕಂತಹ ಉಪವಾಹನ ಉಷ್ಟ್ರ ಒಂಟೆ, ಆಯಿತಾ. ಆಮೇಲೆ ಶ್ಯಾಮಲ, ಅವಳ ವಸ್ತ್ರ ಯಾವ ಬಟ್ಟೆ ಉಟ್ಕೊಂಡಿದ್ದಾಳೆ ಅಂದರೆ ಒಂದು ಕಪ್ಪು ಬಣ್ಣದ ಶ್ಯಾಮಲ ವರ್ಣ ಅಂತ, ಪೂರ್ತಿ ಕಪ್ಪು ಅಲ್ಲ, ಈ ಥರದ ಶ್ಯಾಮಲ ವರ್ಣದ ಬಟ್ಟೆಯನ್ನು ಧಾರಣೆ ಮಾಡಿದ್ದಾಳೆ. ಮತ್ತು ಆಯುಧವನ್ನು ಹಿಡ್ಕೊಂಡಿದ್ದಾಳೆ. ಆಮೇಲೆ ಮೊಸರನ್ನು ತಿಂತಾ ಇದ್ದಾಳೆ, ಆಯಿತಾ. ಮತ್ತು ಲಾಕ್ಷಾರಸವನ್ನು ಲೇಪನ ಮಾಡಿಕೊಂಡಿದ್ದಾಳೆ. ಈ ಥರದ ಒಂದು ರೂಪದಲ್ಲಿ ಅವಳು ಸಂಕ್ರಮಣ ಆಗ್ತಾ ಇದೆ, ಮಕರ ಸಂಕ್ರಮಣ. ಸಂಕ್ರಮಣದ ಒಂದು ಇದು ಒಂದು ಚಿತ್ರಣ ಅದೊಂದು, ಆಯಿತಾ. ಇದರಿಂದ ಏನು ಫಲ ಅಂತ ಹೇಳಿದ್ರೆ ರಾಜರುಗಳಲ್ಲಿ ಗಲಾಟೆ ಆಗುತ್ತೆ, ರಾಜರುಗಳಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ, ರಾಜಕೀಯವಾದಂತಹ ವ್ಯತ್ಯಾಸಗಳಾಗುತ್ತೆ. ಆನಂತರದಲ್ಲಿ ಯುರೋಪ್ ಕಂಟ್ರಿಗಳಲ್ಲಿ ಯುದ್ಧದ ವಾತಾವರಣ ಭುಗಿಲೇಳುತ್ತೆ. ಯಾಕಂದರೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಂಡು ಆ ಒಂದು ರೂಪ ಅಷ್ಟು ಒಳ್ಳೆಯ ರೂಪ ಅಲ್ಲ, ಅಷ್ಟು ಒಳ್ಳೆಯ ಅಂದರೆ ಸೌಮ್ಯ ರೂಪದಲ್ಲಿ ಹೋಗ್ತಾ ಇರುವಂತಹದ್ದಲ್ಲ. ಆದ್ದರಿಂದ ಈ ಥರದ ಒಂದು ಚಿತ್ರಣ, ಸಂಕ್ರಮಣದ ಚಿತ್ರಣವನ್ನು ಶಾಸ್ತ್ರಕಾರರು ಈ ಸಂಕ್ರಮಣಕ್ಕೆ ತಿಳಿಸಿಕೊಡ್ತಾರೆ. ಆದ್ದರಿಂದ ಈ ಹೆಸರು ಮಾತ್ರ ಮಂದಾಕಿನಿ ಅಂತ, ಆದರೆ ಅವಳ ಬುದ್ಧಿ ಎಲ್ಲ ವಕ್ರ ಬುದ್ಧಿಯೇ ಇರುತ್ತೆ. ಅದರಿಂದ ನೋಡ್ಲಿಕ್ಕೆ ಬಂದ ಅಂತಂದರೆ ನೀವು ಚಂದ ಅಂತ ಅನಿಸುತ್ತೆ. ಅದು ಚಂದ ಅಂದ ಹೊರಗಿನ ಚಂದ, ಅದು ಒಳಗಿನ ಚಂದ ಅಲ್ಲ. ಆದ್ದರಿಂದ ಇದು ಬೇರೆ ಬೇರೆ ರೀತಿಯಲ್ಲಿ ಒಳಗೆ ಬುಗಿಲೇಳುವಂತಹ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡುತ್ತೆ ಈ ಸಂಕ್ರಮಣ. ಆಚಾರ್ಯರೇ, ಈಗ ಉತ್ತರಾಯಣ ಕಾಲದಲ್ಲಿ ಇರೋದರ ಹಿನ್ನೆಲೆಯಲ್ಲಿ ಸೊ ಯಾವ ರಾಶಿ ಮೇಲೆ ಯಾವ ರೀತಿಯ ಪ್ರಭಾವಗಳು, ಪರಿವರ್ತನೆಗಳಾಗತ್ತೆ, ಪರಿಹಾರ ಏನು? ಮೊದಲನೇದಾಗಿ ಗ್ರಹ ಸ್ಥಿತಿಗಳನ್ನು ನಾವು ಗಮನಿಸಿಕೊಳ್ಬೇಕು. ಮತ್ತು ಈ ತತ್ಕಾಲ ಗ್ರಹ ಸಂಪತ್ತಿಯಿಂದಾಗಿ ಮುಂದೆ ಆಗುವಂತಹ ಒಂದು ಕೆಲವು ಫಲಗಳನ್ನು, ಮತ್ತು ಜಾತಕದ ವಿಮರ್ಶೆಯೂ ಅಗತ್ಯ. ಒಂದು ನಾವು ವಿಶೇಷವಾಗಿ ಗ್ರಹಗತಿಗಳ ಅನುಸಾರವಾಗಿ ನಾವು ನೋಡೋದಂತಾದರೆ, ಮೇಷರಾಶಿಗೆ ನಮಗೆ ಲಗ್ನಾಧಿಪತಿಯಾಗಿರತಕ್ಕಂತಹ ಕುಜನೇ ಉಚ್ಚಕ್ಷೇತ್ರಕ್ಕೆ ಬರ್ತಾನೆ ಇವತ್ತಿನ ದಿವಸ. ಆದ್ದರಿಂದ ಮೇಷರಾಶಿಯವರಿಗೆ ಕೆಲಸದಲ್ಲಿ ಅನುಕೂಲ ಆಗುವಂಥದ್ದು ಇದೆ. ಆದರೆ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗುವುದಕ್ಕಿಂತ ಇದ್ದ ಕಡೆಯಲ್ಲಿಯೇ ಅವರು ಒಂದು ಪ್ರಮೋಷನ್ಗಳನ್ನು ತೆಗೆದುಕೊಳ್ಳುವಂತಹ ಅವಕಾಶಗಳು ಮೇಷರಾಶಿಯವರಿಗಿದೆ. ಆದರೆ ಈ ಪಂಚಮಾಧಿಪತಿಯಾದ ರವಿ ಶತ್ರುಕ್ಷೇತ್ರದಲ್ಲಿರುವ ಕಾರಣ
ಅವನಿಗೆ ಅಲ್ಲಿ ಸ್ವಲ್ಪ ಕಿರಿಕಿರಿ ತೊಂದರೆಗಳಾಗತ್ತೆ. ಆ ತೊಂದರೆಗಳನ್ನು ಸಹಿಸಿಕೊಂಡೇ ತಾನು ಕೆಲಸಗಳನ್ನು ಮುಂದುವರಿಸಬೇಕೇ ಹೊರತು ನಾನು ಕೆಲಸ ಬಿಟ್ಟು ಬಿಡ್ತೇನೆ ಅಂತ ಅಂದರೆ ಹೊಸ ಕೆಲಸ ಸಿಗೋದು ಕಷ್ಟ ಆಗುತ್ತೆ. ದೇವತಾನುಗ್ರಹಗಳು ಕಡಿಮೆ ಇದೆ. ಆದ್ದರಿಂದ ಕುಲದೇವರ ಆರಾಧನೆಯನ್ನು ವಿಶೇಷವಾಗಿ ಮಾಡುವಂಥದ್ದು ವಿಷ್ಣು ಸಹಸ್ರನಾಮ ಅಥವಾ ಈಶ್ವರನಿಗೆ ಸಂಬಂಧಪಟ್ಟ ರುದ್ರದೇವರಿಗೆ ಸಂಬಂಧಪಟ್ಟಿರತಕ್ಕಂತಹ ಆರಾಧನೆಗಳನ್ನು ನಡೆಸುವುದರಿಂದಾಗಿ ಮೇಷರಾಶಿಯವರು ಕೆಲಸದಲ್ಲಿ ಬರಬಹುದಾದ ಮತ್ತು ಈ ಹಣಕಾಸಿಗೆ ಸಂಬಂಧಪಟ್ಟಂತಹ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಗೆ ಆಗುವಾಗ ಒಳ್ಳೆಯ ಗುರುಬಲ ಇದೆ. ಆದರೆ ಈ ಸಂಕ್ರಮಣ ಚತುರ್ಥಾಧಿಪತಿಯಾದಂತಹ ರವಿ ಅವನು ಉತ್ತರಾಯಣ ಪುಣ್ಯಕಾಲ ಸಂಕ್ರಮಣ ಮಕರ ಸಂಕ್ರಮಣ ಆಗ್ತಾ ಇರುವ ಕಾರಣ ಈ ಭೂಮಿಗೆ ಸಂಬಂಧಪಟ್ಟಂತಹ ಏನೇ ವ್ಯಾಜ್ಯಗಳಿದ್ದರೂ ಅದು ಇದುವರೆಗೂ ಮೂವ್ ಆಗದೇ ಇರುವಂಥದ್ದು. ಅಂದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಸಾಲ್ವ್ ಆಗದೇ ಇರತಕ್ಕಂಥದ್ದು ಸ್ವಲ್ಪ ಬೆಳಕಿಗೆ ಬಂದು ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಭೂ ವ್ಯಾಜ್ಯಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವಂತಹ ಕಾಲ. ಸಮಯ ಹಿಡಿಯುತ್ತೆ, ಆದರೆ ಸ್ವಲ್ಪ ಅದ್ರ ಬೆಳಕಿಗೆ ಬಂತಲ್ವ ಅಂತ ಸ್ವಲ್ಪ ರಿಲ್ಯಾಕ್ಸೇಷನ್ ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಅದರ ಜೊತೆಗೆ ಆ ಶುಕ್ರನೂ ಕೂಡ ಅವನು ಮಿತ್ರಕ್ಷೇತ್ರದಲ್ಲಿ ಅಲ್ಲಿಯೇ ಇರುವ ಕಾರಣ, ಕುಜನ ಒಂದು ಯೋಗವೂ ಕೂಡ ಅಲ್ಲಿರುವ ಕಾರಣ ತಾವು ಯಾರನ್ನೂ ನಂಬದೆ ಯಾರ ಮೇಲೂ ಡಿಪೆಂಡ್ ಆಗದೆ ನೀವು ನಿಮ್ಮ ಕೆಲಸವನ್ನು ಹತ್ತಿರ ಇದ್ದು ನೀವೇ ಅದನ್ನು ಮುಂದುವರಿಸಿಕೊಂಡು ಹೋಗುವುದರಿಂದಾಗಿ ಅನೇಕ ಲಾಭಗಳನ್ನು ವೃಷಭ ರಾಶಿಯವರು ಪಡೆದುಕೊಳ್ಳಬಹುದಾಗಿದೆ. ಇನ್ನು ಬರಬಹುದಾದ ಸಮಸ್ಯೆಗಳಾದರೂ ಏನು ಅಂತಂದರೆ ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಅದು ವಾತ ಪಿತ್ತ ಕಫ ಈ ಮೂರರಲ್ಲಿ ಪ್ರಧಾನವಾಗಿ ಕಫಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮತ್ತು ಅಲರ್ಜಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಸ್ಕಿನ್ ಅಲರ್ಜಿ ಆಗ್ಬೋದು, ಈ ಥರದ ಅಲರ್ಜಿ ಇತ್ಯಾದಿಗಳಾಗುವ ಸಾಧ್ಯತೆ ಇದೆ. ಹಾಗಾಗಿ ನಾಗನ ಆರಾಧನೆಯನ್ನು ನಡೆಸುವಂಥದ್ದು ಅಥವಾ ದೇವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಲಕ್ಷ್ಮೀ ಶೋಭಾನೆ ಪಾರಾಯಣ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕುಂಕುಮಾರ್ಚನೆ ನಡೆಸುವಂಥದ್ದು, ಈ ರೀತಿಯಲ್ಲಿ ಈ ವೃಷಭ ರಾಶಿಯವರು ಪರಿಹಾರವನ್ನು ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಇನ್ನು ಮಿಥುನ ರಾಶಿಯವರಿಗಾಗುವಾಗ ಲಗ್ನಾಧಿಪತಿಯಾಗಿರತಕ್ಕಂತಹ ಬುಧ 7ನೇ ಮನೆಯಲ್ಲಿರುವುದರಿಂದ ನಿಮಗಿಂತ ಹೆಚ್ಚಾಗಿ ನಿಮ್ಮ ಹೆಂಡತಿಯ ವಿಷಯಕವಾಗಿ ಚಿಂತೆ ಜಾಸ್ತಿ ಆಗಿರುತ್ತೆ. ಪ್ರಧಾನ ಅವರಿಗೆ ಆರೋಗ್ಯದ ವಿಷಯದಲ್ಲಿ ತೊಂದರೆಗಳಾಗಬಹುದು ಅಥವಾ ನಿಮ್ಮ ಕೆಲಸದಲ್ಲಿ ತೊಂದರೆಗಳಾಗಬಹುದು, ಬರುವ ಸಾಧ್ಯತೆ ಇದೆ. ಜೊತೆಗೆ ಅಷ್ಟಮದಲ್ಲಿ ರವಿ ಸಂಚಾರ ಮಾಡ್ತಾನೆ, ಅಲ್ಲಿ ಕುಜನ ಸಂಚಾರ, ಶುಕ್ರನ ಸಂಚಾರ. ಆದ್ದರಿಂದ ಹೆಚ್ಚಾಗಿ ನಿಮ್ಮ ಜೊತೆಗೆ ಇರುವವರೇ ನಿಮ್ಮನ್ನು ಬಳಸಿಕೊಂಡು ಅವ್ರ ಮೇಲೆ ಬರ್ತಾರೆ, ಆದರೆ ನಿಮಗೆ ಮೇಲೆ ಬರೋದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಮಿಥುನ ರಾಶಿಯವರು ತುಂಬ ಜಾಗ್ರತೆಯಿಂದ ಇರಬೇಕು. ಅದರಲ್ಲಿಯೂ ಕೂಡ ವಾಹನ ಸಂಚಾರ ಮಾಡುವಾಗ ಗೋಜಾಶ್ವಿಕರ್ಕಿ ಮಿಥುನ ಸಮೃಗ ನಿಶಾಕ್ಯಾಹ ಅಂತ ಹೇಳಿದ ಹಾಗೆ ರಾತ್ರಿಯ ಹೊತ್ತಿನಲ್ಲಿ ಏನಾದರೂ ಸಂಚಾರ ಮಾಡುವಂತಹ ಅಭ್ಯಾಸ ಇದ್ದರೆ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳುವಂತಹದ್ದು ಒಳ್ಳೆಯದು. ಜೊತೆಗೆ ಪ್ರತಿನಿತ್ಯ ವಿಷ್ಣು ಸಹಸ್ರನಾಮದ ಪಾರಾಯಣ, ಜೊತೆಗೆ ಈ ಈಶ್ವರನ ಆರಾಧನೆ, ರುದ್ರದೇವರ ಆರಾಧನೆಯನ್ನು ನಡೆಸಿಕೊಳ್ತಾ ಬನ್ನಿ. ಅದರಿಂದ ಮಿಥುನ ರಾಶಿಯವರಿಗೆ ಅನುಕೂಲ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಗೆ ಗುರುಬಲ ಇಲ್ಲದೆ ಹೋಗುವಂಥದ್ದು, 7ನೇ ಮನೆಯಲ್ಲಿ ರವಿಯ ಒಂದು ಯೋಗ, ಕುಜನ ಒಂದು ಯೋಗ, ಶುಕ್ರನ ಒಂದು ಯೋಗ. ಆದ್ದರಿಂದ ವಿವಾಹಾರ್ಥಿಗಳಿಗೆ ವಿವಾಹದ ಅನುಕೂಲಗಳಾಗುವಂಥದ್ದು ಅಥವಾ ದಂಪತಿಗಳ ಮಧ್ಯದಲ್ಲಿ ಕೆಲವು ವೈಮನಸ್ಯಗಳಿತ್ತು ಅಂತಾದರೆ ಆ ವೈಮನಸ್ಯಗಳನ್ನು ಕೂಡ ಕುಳಿತುಕೊಂಡು ಅದನ್ನು ಪರಿಹಾರ ಮಾಡಿಕೊಳ್ಳುವಂತಹ ಅವಕಾಶ ಇದೆ ಕರ್ಕಾಟಕ ರಾಶಿಯವರಿಗೆ. ಆದರೆ ಎಲ್ಲೋ ಒಂದು ಕಡೆಯಲ್ಲಿ ಕುಟುಂಬದ ಕಲಹ ಅಂತಕ್ಕಂಥದ್ದು ಅದು ತುಂಬ ಭುಗಿಲೇಳುವಂತಹ ಸಾಧ್ಯತೆ ಇದೆ. ಇದು ಕೆಂಡದ ಹಾಗೆ ಇರುತ್ತೆ. ಆ ಕೆಂಡದ ಹಾಗಿರುವುದನ್ನು ನೀರಾಕಿ ಆರಿಸುವ ಪ್ರಯತ್ನ ಮಾಡಬೇಕೇ ಹೊರತು ಅದನ್ನು ಇನ್ನೂ ಜಾಸ್ತಿ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡಬೇಡಿ. ಆದ್ದರಿಂದ ಕೂತುಕೊಂಡು ಸಾಮರಸ್ಯದಲ್ಲಿ ಮಾತನಾಡುವುದರಿಂದ ವೈಮನಸ್ಸುಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಅಷ್ಟೇ ಅಲ್ಲದೇನೆ ಈ ಕುಜ ಮತ್ತು ಶುಕ್ರರ ಯೋಗ, ಶುಕ್ರ 4ನೇ ಮನೆಯ ಅಧಿಪತಿ ಆಗಿರುವುದರಿಂದ ತಾಯಿಯ ಜೊತೆಗೆ ಭಿನ್ನಾಭಿಪ್ರಾಯ ಬರುವಂತಹದ್ದು, ತಾಯಿಯ ಸಮಾನರ ಜೊತೆಯಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಬರುವ ಸಾಧ್ಯತೆ ಇದೆ. ಆದ್ದರಿಂದ ಅಥವಾ ಅವರ ಆರೋಗ್ಯದ ವಿಷಯಕದಿಂದಾಗಿ ಅವರಿಗೆ ನಾವು ಖರ್ಚು ಮಾಡಬೇಕಲ್ಲ ಅನ್ನುವಂತಹ ಮನಸ್ಸು ಬರುವ ಸಾಧ್ಯತೆ ಇದೆ. ಹಾಗೆ ಆಗದೇ ಇರುವ ರೀತಿಯಲ್ಲಿ ತಾಯಿಯ ಒಂದು ಆರೋಗ್ಯದ ತಪಾಸಣೆಯನ್ನು ನಡೆಸುವಂಥದ್ದು, ಇದರ ಜೊತೆಯಲ್ಲಿ ಮೃತ್ಯುಂಜಯ ಮಂತ್ರದ ಜಪಾದಿಗಳನ್ನು ನಡೆಸುವಂಥದ್ದು ತಾಯಿಯ ಉದ್ದೇಶವಾಗಿ, ಮತ್ತು ನಿಮ್ಮಿಬ್ಬರ ವೈಮನಸ್ಸುಗಳ ಪರಿಹಾರಕ್ಕಾಗಿ ಲಕ್ಷ್ಮೀನಾರಾಯಣ ಪೂಜೆ ಇತ್ಯಾದಿಗಳನ್ನು ನಡೆಸುವಂಥದ್ದು ಬಹಳ ಒಳ್ಳೆಯದು. ಮುಂದಿನ ಎಲ್ಲ ಅನುಕೂಲಗಳು ಕೂಡ ನಿಮಗೆ ಆಗಿ ಬರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಒಳ್ಳೆಯ ಸ್ಥಾನಮಾನ, ಆದರೆ ಅದು ಷಷ್ಠ ಸ್ಥಾನ. ಆದ್ದರಿಂದ ಪ್ರತಿಯೊಂದು ಹಂತಕ್ಕೂ ವಿಘ್ನಗಳು ಬರ್ತಾ ಹೋಗುತ್ತೆ. ಯಾವುದೇ ಕೆಲಸ ಮಾಡಬೇಕಾದರೂ ಬೇಗ ಆಗೋದಿಲ್ಲ, ಅದಕ್ಕೆ ತೊಂದರೆ ಬರುತ್ತೆ. ಆದರೆ ವಿಘ್ನೇ ಪುನೈಹಿ ಪ್ರತಿ ಹನ್ಯಮಾನಃ
ಅಂತ ಹೇಳಿದ ಹಾಗೆ ಎಷ್ಟೇ ವಿಘ್ನಗಳು ಬಂದರೂ ಅದನ್ನು ಸಾಧನೆ ಮಾಡಬೇಕು ಅನ್ನುವಂತಹ ಹಠದಲ್ಲಿ ತಾವು ಮುಂದುವರಿತೀರಿ, ಅದನ್ನು ಸಾಧನೆ ಮಾಡಿಕೊಳ್ತೀರಿ. ದೇವತಾನುಗ್ರಹ ತುಂಬ ಚೆನ್ನಾಗಿದೆ. ಪ್ರತಿನಿತ್ಯ ಈ ಒಂದು ರುದ್ರ ಚಮಕಾದಿಗಳ ಪಾರಾಯಣ ನಡೆಸುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಶಿವಸ್ತುತಿ ಅಂತ ಇದೆ, ಆ ಶಿವಸ್ತುತಿಯನ್ನು ಪಾರಾಯಣ ಮಾಡುವಂಥದ್ದು, ಇಲ್ಲ ಅಂತ ಹೇಳಿದ್ರೆ ಓಂ ನಮಃ ಶಿವಾಯ ಅನ್ನುವಂತಹ ಪಂಚಾಕ್ಷರ ಜಪವನ್ನು ಮಾಡುವುದರಿಂದ ಬಹಳ ಅನುಕೂಲ ಆಗುತ್ತೆ ಸಿಂಹರಾಶಿಯವರಿಗೆ. ಸರಿ ಆಚಾರ್ಯರೇ, ನಾವು ಸಿಂಹದವರೆಗೂ ಸಂಕ್ರಾಂತಿ ಫಲ ನೋಡಿದ್ವಿ. ಸೊ ಇನ್ನುಳಿದಂಥ 7 ರಾಶಿ ಇದೆ. ಯಾವ್ಯಾವ ರಾಶಿಯವರಿಗೆ ಶುಭ ಇದೆ, ಯಾವ್ಯಾವ ರಾಶಿಯವರಿಗೆ ಅಶುಭ ಇದೆ, ಪರಿಹಾರ ಏನು? ಕನ್ಯಾ ರಾಶಿ, ವೃಶ್ಚಿಕ ರಾಶಿ, ಕುಂಭರಾಶಿ ಈ 3 ರಾಶಿಯವರಿಗೆ ಅಶುಭ ಫಲ, ಹಣಕಾಸಿನ ಉಬ್ಬರಾಗಬಹುದು, ಮತ್ತು ಸಾಂಸಾರಿಕವಾಗಿರತಕ್ಕಂತಹ ತೊಂದರೆಗಳು ಮತ್ತು ಆರೋಗ್ಯದಲ್ಲಿ ಏರುಪೇರಾಗುವ ಸಾಧ್ಯತೆ ಇದೆ. ಅದರಿಂದ ರುದ್ರದೇವರ ಅಭಿಷೇಕ, ದೇವಿಯ ವಿಶೇಷವಾದ ಪ್ರಾರ್ಥನೆ, ಸಂಕ್ರಮಣದ ಕಾಲದಲ್ಲಿ ಎಳ್ಳನ್ನು, ಕಂಬಳಿ, ಕರಿ ಕಂಬಳಿ ದಾನ ಇತ್ಯಾದಿಗಳನ್ನು, ತರಕಾರಿ ದಾನಗಳನ್ನು ಮಾಡುವುದರಿಂದ ಅನೇಕ ಫಲಗಳನ್ನು ಪಡಿಕೊಳ್ತಾರೆ, ದೋಷಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು. ಇನ್ನು ಉಳಿದ ರಾಶಿಯವರಿಗೆ ಅನೇಕ ಶುಭಪ್ರದವಾದಂತಹ ರಾಜಕೀಯ ಸಂಬಂಧಪಟ್ಟಿರತಕ್ಕಂತಹ ಲಾಭಗಳು ಇದ್ದಾವೆ. ಅದರಲ್ಲಿಯೂ ಕೂಡ ವೃಶ್ಚಿಕ ರಾಶಿ ಕೆಲವು ಲಾಭಗಳನ್ನು ಪಡೆದುಕೊಳ್ಳುತ್ತೆ. ಮೀನರಾಶಿ ಮತ್ತು ಧನುರಾಶಿಯವರಿಗೆ ಅನೇಕ ವಿಧವಾದಂತಹ ಲಾಭಗಳು ಕೂಡ ಸಂಕ್ರಮಣದ ಕಾಲದಲ್ಲಿ ಪಡೆದುಕೊಳ್ಳಬಹುದು. ಇನ್ನಷ್ಟು ಫಲಗಳನ್ನು, ಇನ್ನೂ ಹೆಚ್ಚಿನ ಫಲಗಳನ್ನು ಪಡೆದುಕೊಳ್ಳಬೇಕು ಅಂತಾದಾಗ ಅವರು ವಿಶೇಷವಾಗಿ ಈ ಗೌರಿ ಸಮೇತನಾಗಿರ್ತಕ್ಕಂತಹ ಪರಮಶಿವನನ್ನು ಆರಾಧನೆ ಮಾಡುವಂಥದ್ದು ಅಥವಾ ಲಕ್ಷ್ಮೀನಾರಾಯಣರ ಆರಾಧನೆ ಮಾಡುವುದರಿಂದ ಅನೇಕ ಒಳ್ಳೆಯ ಫಲಗಳನ್ನು ಇನ್ನಷ್ಟು ಅವರು ಪಡೆದುಕೊಳ್ಳಬಹುದಾಗಿದೆ. ಸರಿ, 12 ರಾಶಿಗಳ ಒಟ್ಟಾರೆಯಾಗಿ ಫಲಾಫಲವನ್ನು ತಿಳ್ಕೊಂಡ್ವಿ. ಜೊತೆಗೆ ಈ ಮಕರ ಸಂಕ್ರಾಂತಿಯ ಹಿನ್ನೆಲೆ ಏನು, ವಿಶೇಷತೆ ಏನು, ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀರಿ ಆಚಾರ್ಯ. ತುಂಬ ಧನ್ಯವಾದಗಳು. ನಿಮಗೂ ತುಂಬ ಧನ್ಯವಾದಗಳು. ಎಲ್ಲರಿಗೂ ಕೂಡ ಮಕರ ಸಂಕ್ರಮಣ ಕಾಲದಲ್ಲಿ ದೇವರ ಪರಮಾನುಗ್ರಹವಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.